ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೀ ಶಂಕರ ಭಗವತ್ಪಾದರ ಉಪದೇಶವನ್ನು ದೇಶದ ಕೆಲವು ಭಾಗಗಳಲ್ಲಿ ಈ ಬಾರಿ ತಿಳಿಸಬೇಕು ಅನ್ನೋದಕ್ಕಾಗಿ ಆರಂಭವಾದ ಪ್ರವಾಸ ಅದು ನವೆಂಬರ್ 30. ಇಲ್ಲಿಂದ ನಾವು ಕಡೂರಿಗೆ ಹೋದವು. ಸುಮಾರು 12 ಗಂಟೆಗೆ ಇಲ್ಲಿಂದ ಹೊರಟಿದ್ದೇವೆ. ನಾವು 4:15 ಹೊತ್ತಿಗೆ ಸುಮಾರು ಕಡೂರಿಗೆ ತಲುಪಿದ್ದೇವೆ. ಈ ಕಡೂರಲ್ಲಿ ಕಾಣ್ತಾ ಇದೆ ಹಳದಿ ಬಣ್ಣದಲ್ಲಿ. ಮತ್ತು ನಮಗೆ ಗೊತ್ತಿದೆ ಇವರು. ಆದರೆ ನಾನು ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡೋದು, ಈ ಕಡೂರಲ್ಲಿ ಕ್ಯಾಂಪ್ ಮಾಡಿದಾಗ ಸಾಮಾನ್ಯವಾಗಿ ಶಂಕರ ಭಗವತ್ಪಾದರ ಸ್ತೋತ್ರವನ್ನು ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಎಲ್ಲೇ, ನಮ್ಮ ಕರ್ನಾಟಕದ ಎಲ್ಲೇ ಹೋದರೂ ಕೂಡ. ಆದರೆ ಇಲ್ಲಿದ್ದು ಆ ದಿವಸ ವಿಶೇಷ. ಇದು ಕಡೂರು ಶಂಕರ ಮಠ. ಈಗ ಇಲ್ಲಿ ಆ ದಿನ ವಿಶೇಷವಾಗಿ ಶೃಂಗೇರಿಯಲ್ಲಿ ಮಾಡತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸಮರ್ಪಣಾ ಕಾರ್ಯಕ್ರಮ, ಕಲ್ಯಾಣ ವೃಷ್ಟಿ ಮೊದಲಾದ ಸ್ತೋತ್ರಗಳನ್ನು ಸಮರ್ಪಣಾ ಕಾರ್ಯಕ್ರಮ. ಅವರು ಅದಕ್ಕೆ ಸ್ತೋತ್ರ ತ್ರಿವೇಣಿ ಸಮರ್ಪಣಾ ಅಂತ ಹೆಸರು ಕೊಟ್ಟಿದ್ದರು. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕಡೂರಿನ ಅಭ್ಯಾಸ ಮಾಡಿದಂಥ ಒಂದಷ್ಟು ಆಸ್ತಿಕರು, ಎಲ್ಲರೂ ಸೇರಲಿಲ್ಲ, ಒಂದಷ್ಟು ಆಸ್ತಿಕರು ಮತ್ತು ಸುತ್ತಮುತ್ತಲ ತಾಲೂಕಿನ ಎಲ್ಲ ಪ್ರಮುಖರು ಆ ದಿವಸ ಅಲ್ಲಿ ಭಾಗವಹಿಸಿದರು. ಅದಕ್ಕಿಂತ ಮೊದಲು ನಾನು ಕಡೂರಿಗೆ ಹೋಗಿದ್ದೆ. ಇದು ಅಲ್ಲಿ ಸೇರಿದ ಎಲ್ಲ ಆಸ್ತಿಕರು. ಇದರಲ್ಲಿ ಬೇರೆ ಯಾರು ಹೊರಗಿನವರು ಯಾರೂ ಇಲ್ಲ. ನಮ್ಮ ಕಡೂರು ನಗರ ಏನಿದೆ ಅದರ ಸುತ್ತಮುತ್ತ ಒಂದು, ಇನ್ನೊಂದು ಅಕ್ಕಪಕ್ಕದ ತಾಲೂಕುಗಳು, ತರೀಕೆರೆ, ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ನಗರದಿಂದ ಮತ್ತು ಅದರ ಹೊರಗಿನ ತಾಲೂಕಿನಿಂದಲೂ ಗ್ರಾಮಾಂತರ ತಾಲೂಕಿನಿಂದಲೂ ಬಂದಿದ್ದರು. ಹಾಗೆ ಎಲ್ಲ ಸೇರಿದ ಒಂದು ಆಸ್ತಿಕರ ಒಂದು ಸಮೂಹ. ಆದರೆ ಬಹಳ ಮುಖ್ಯವಾದ ವಿಷಯ ಅಂತಂದರೆ, ವಾಸ್ತವಿಕವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 50,000 ಜನಕ್ಕೆ ನಾವು ಇದನ್ನು ತಲುಪಿಸಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ನವೆಂಬರ್ 20ಕ್ಕೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದರು ಶೃಂಗೇರಿಯಲ್ಲಿ. ಅದಕ್ಕೆ ನಾನು ಹೋಗಿದ್ದೆ. ಆ ದಿನ ಅವರದ್ದು ವರದಿ ಬಂದಿದ್ದೇನೆಂದರೆ ಸುಮಾರು 7,500ದಿಂದ 8,000 ಜನ ಆಗಬಹುದು ಅಂತ ಒಂದು ವರದಿ ಕೊಟ್ಟಿದ್ದರು. ಅದು ಕೂಡ ಅತ್ಯಂತ ಒಂದು ಸಮರ್ಪಕವಾದ ವರದಿ ಅಲ್ಲ. ಕಾರಣ ಅವರು ಶಾಲೆಗಳಲ್ಲಿ ಪ್ಯಾಂಪ್ಲೆಟ್ ಎಷ್ಟು ಹಂಚಿದ್ರು, ಆಮೇಲೆ ಪುಸ್ತಕ ಎಷ್ಟು ಕೊಟ್ಟು, ಈ ಸಂಖ್ಯೆ ಮಾತ್ರ ಹೇಳ್ತಾ ಇದ್ದರು. ಸ್ತೋತ್ರ ಅಭ್ಯಾಸ ಮಾಡಿದವರು ಎಷ್ಟು, ಅವರು ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇರಲಿಲ್ಲ. ಅಷ್ಟಾಗಿ ಅವನ್ನೆಲ್ಲ ಸೇರಿಸಿದ್ರು ಒಂದು 7,000ರಿಂದ 8,000 ಸಂಖ್ಯೆ ಆಗ್ಬೋದು. ಆದರೆ ಜನವರಿ 11ಕ್ಕೆ ಸಮರ್ಪಣಾ ಕಾರ್ಯಕ್ರಮ ದಿನಾಂಕ ಗೊತ್ತು ಮಾಡ್ಕೊಂಡ್ಬಿಟ್ಟಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಕಡೂರಿಗೆ ಹೋಗಬೇಕಾಯಿತು. ಕಡೂರು ಮೂಲಕವೇ ಹೋಗೋದು ಒಂದು ತೀರ್ಮಾನ ಆದ ಮೇಲೆ ಮತ್ತಿನ್ನು ಬೇರೆ ಯಾವುದು ಅಲ್ಲಿ ನಾವು ಆ ವಿಷಯ ಸ್ಪರ್ಶ ಮಾಡಬಾರ್ದು, ಇದಕ್ಕೆ ಸಂಬಂಧಪಟ್ಟಿದ್ದೇ ಹೇಳಬೇಕು ಅಂತ ಅವರಿಗೆ ಆ ದಿನ ಏನು ಮಾಡಬೇಕು ಅನ್ನೋದನ್ನು, ಮತ್ತೆ ಸಂಖ್ಯೆಯನ್ನು ಹೆಚ್ಚು ಮಾಡೋ ದೃಷ್ಟಿಯಿಂದ ನಾವು ಏನು ಮಾಡ್ಬೋದು ಅನ್ನೋದನ್ನು ವಿಶೇಷವಾಗಿ ಹೇಳಿತು. 5 ಸ್ತೋತ್ರವನ್ನು ಕೂಡ ಸಮರ್ಪಣೆ ಮಾಡಿದರು. ಮೊದಲಿಗೆ ಸ್ತೋತ್ರವನ್ನು ಪಾರಾಯಣ ಮಾಡ್ತಾಯಿದ್ರು. ಅದಾದ ಮೇಲೆ ಇವತ್ತು ಬರುವ ವರದಿ ಪ್ರಕಾರ ಕಾರ್ಯಕ್ರಮ ಅದು ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಬಹುಶಃ ನೋಡಿರ್ಬೋದು. ಜನವರಿ 11ಕ್ಕೆ ಒಟ್ಟು ಈ ಬಯಲುಸೀಮೆ ಪ್ರದೇಶದಿಂದ ಮೊದಲಿನ ಸಂಖ್ಯೆಯೆಲ್ಲ ಹೋಗಿ ಎಷ್ಟೋ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. 50 ಬಸ್ಸು ಅಂತಂದರೆ ಒಂದು ಬಸ್ನಲ್ಲಿ 5 ಜನ ಅಲ್ಲ, 55 ಜನ. ಅಲ್ಲಿಗೆ 50 ಬಸ್ಸು ಅಂದರೆ ಎಷ್ಟು ಸಂಖ್ಯೆ ಆಗುತ್ತೆ ಅಂತ ಯೋಚನೆ ಮಾಡಿ. ಅಷ್ಟನ್ನು ಕಡೂರು ತಾಲೂಕಿನಲ್ಲೇ ಪಾರಾಯಣಕರ್ತರನ್ನು ತಯಾರು ಮಾಡಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡೋದಕ್ಕೆ ಸಮರ್ಥರಾದರು. ಅದಲ್ಲದೆ ಇನ್ನು ತರೀಕೆರೆ, ಹಾಗೆ ಲಕ್ಕೊಳ್ಳಿ ಮೊದಲಾದ ಊರುಗಳಿಂದಲೂ ಕೂಡ ಭಾಗವಹಿಸಿದ್ದಾರೆ. ಸಂತೋಷದ ವಿಷಯ ಅಂತಂದರೆ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಅಷ್ಟೊಂದು ಒಪ್ಪಿಗೆ ಇಲ್ಲ ಶಾಲೆಗಳಲ್ಲೆಲ್ಲ ಹೇಳಿಕೊಡೋದಕ್ಕೆ. ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮಗೆ ಗೊತ್ತಿರಬಹುದು, ಕೇಳಿರಬಹುದು, ಪೇಪರೆಲ್ಲ ಬಂದಿದೆ ಅಂತ ನಾನು ಕೇಳಿದೆ. ನಾನು ಆವಾಗ ಪ್ರವಾಸದಲ್ಲಿದ್ದೆ. ಅವರು ನನಗೆ ಸುದ್ದಿ ಕೊಟ್ಟರು. ಒಂದು ಕಡೆಯಿಂದ DDP ಅನುಮತಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆಯಿಂದ ಸರ್ಕಾರದಿಂದ ಇಲ್ಲ ಅದು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದರು. ಹೀಗೆಲ್ಲ ಒಟ್ಟು ಗೋಜಲು ಮಾಡಿ ಹಾಕಿದರು.
ಅದರ ಮಧ್ಯೆ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿಂದ ಆಮೇಲೆ ಹೊರಟು ಹೋಗಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದ ದಿವಸ ನಾನು ಕೂಡ ಪಾರಾಯಣವನ್ನು ನೋಡಿದ್ದೇನೆ ಮತ್ತು ನಮ್ಮವರೆಲ್ಲ ಒಟ್ಟಿಗೆ ಸೇರಿ ಪಾರಾಯಣವನ್ನು ಮಾಡಿದ್ದಾರೆ. ನಾನು ಒಟ್ಟಿಗೆ ಇದ್ದೆ. ನಾನು ಗೌಹಾತಿಯಲ್ಲಿದ್ದೆ ಆ ದಿವಸ, ಜನವರಿ 11ಕ್ಕೆ. ಕಡೂರಿಂದ ನಾವು ಒಂದು ಹೊಸಪೇಟೆ, ಅಲ್ಲಿ ಒಂದು ಚಿಂತಾಮಣಿ ಮಠ ಅಂತ ಇದೆ. ಹಳೆ ಮಠವೇ, ಅದೇನು ಹೊಸ ಮಠ ಅಂತೇನಿಲ್ಲ, ಆದರೆ ಪ್ರಸಿದ್ಧಿಗೆ ಬಂದಿರಲಿಲ್ಲ ಈಗ ಇತ್ತೀಚೆಗೆ. ಅಲ್ಲಿದ್ದ ಸ್ವಾಮಿಗಳು ಅಂಥ ಒಂದು ಬೇರೆ ಚಟುವಟಿಕೆ ಇತ್ಯಾದಿಗಳೆಲ್ಲ ಇಲ್ಲದೇ ಇದ್ದವರಾದ್ದರಿಂದಲೋ ಏನೋ ಗೊತ್ತಿಲ್ಲ ಅಂತ ಇರಲಿಲ್ಲ. ಈ ಬಾರಿ ಅಲ್ಲೊಬ್ಬರನ್ನು ಮೊನ್ನೆ ನಮ್ಮ ಸನ್ನಿಧಾನಗಳವರೇ ವಿಶೇಷವಾಗಿ ಸನ್ಯಾಸ ಕೊಡಿಸಿ ಅವರಿಗೆ ಪೀಠದಲ್ಲಿ ಜವಾಬ್ದಾರಿನ ಕೊಟ್ಟಿದ್ದಾರೆ. ಇದೀಗ ಚಿಂತಾಮಣಿ ಮಠದಲ್ಲಿ ಅವರು ಸ್ವಾಗತ ಮಾಡಿದ್ದನ್ನು ನಾವು ಇವಾಗ ನೋಡ್ಬೋದು. ಅವರು ಚಿಂತಾಮಣಿ ಮಠದ ಶಿವಾನಂದ ಭಾರತಿ ಅಂತ ಅವರ ಹೆಸರು. ಸಾಕಷ್ಟು ಭೂಮಿಯೆಲ್ಲ ಇದೆ, ಆದರೆ ಈಗ ಐಶ್ವರ್ಯ ಇತ್ಯಾದಿಗಳೇನು ಅಷ್ಟೊಂದಿಲ್ಲ. ಭೂಮಿ ಇದೆ, ಬೇಕಾದಷ್ಟಿದೆ, ಅದೆಲ್ಲ ತಕರಾರಲ್ಲಿದೆ. ಅದನ್ನೆಲ್ಲ ಬಿಡಿಸ್ಕೊಂಡ್ರೆ ಅವಾಗ ಅವರಿಗೆ ಸಾಕಷ್ಟು ಸಂಪತ್ತು ಬರುತ್ತೆ. ಈಗ ಸದ್ಯಕ್ಕೆ ಒಂದು ಸಾಮಾನ್ಯ ಮಠವಾಗಿದೆ. ಆದರೂ ಕೂಡ ಭಾಳ ಸಂತೋಷದಿಂದ ಅವರು ವಾಸ ಮಾಡೋ ಜಾಗವನ್ನು ಬಿಟ್ಟುಕೊಟ್ಟು ಈ ಹೂವಿನ ಅಲಂಕಾರ ಎಲ್ಲ ನೀವು ನೋಡ್ಬೋದು. ಈಗ ಇದನ್ನು ಮಾಡಿ ಅವರು ಸ್ವಾಗತ ಮಾಡಿದರು. ಆದರೆ ಆ ದಿವಸ ಗಮನದಲ್ಲಿ ಇಡಬೇಕಾದಂಥ ಒಂದು ಅಂಶ ನಮ್ಮೆಲ್ಲರಿಗೂ ಬಂದಿದ್ದೇನೆಂದರೆ, ಒಂದು ಸಭೆಯನ್ನು ಮಾಡಿದ್ದರು. ಆ ಸಭೆಯಲ್ಲಿ ಅವರದ್ದು ಆಶೀರ್ವಚನ ಇತ್ತು, ನನ್ನದು ಆಶೀರ್ವಚನ ಇತ್ತು. ಆದರೆ ಸಭೆಯಲ್ಲಿ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಾತ್ರ ಅದು ಇವತ್ತಿಗೂ ನನಗೆ ಉತ್ತರ ಸಿಕ್ಕಿಲ್ಲ ಅದಕ್ಕೆ. ಆದರೆ ಅವರ ಯೋಜನೆಗಳು ಹೇಗಿತ್ತು ಅನ್ನೋದಕ್ಕೆ ಬೇಕಾದ್ರೆ ನಿಮಗೆ ಅದನ್ನು ತೋರಿಸಬಹುದು ಅಂತ ಅಂದ್ಕೊಂಡಿದ್ದೇನೆ. ಆ ಸಭೆಯಲ್ಲಿ ಅವರು ಹೇಳಿದ ಒಂದು ಸಾಮೂಹಿಕವಾಗಿ ಮಾತೆಯವರು ಹೇಳಿದಂಥ ಸ್ತೋತ್ರಗಳೇನಿದೆ, ಅದು ಸ್ತೋತ್ರಗಳು ಅಂತ ಹೇಳೋದಕ್ಕಿಂತ ಕೇವಲ ಪದ್ಯಗಳು, ಕೆಲವು ಕನ್ನಡ ಪದ್ಯಗಳನ್ನು ಮಾತ್ರ ಹಾಡಿಸಿದರು. ಯದ್ಯಪಿ ಅಲ್ಲಿ ಕಲ್ಯಾಣ ವೈಷ್ಣವೆಲ್ಲ ಅಭ್ಯಾಸ ಮಾಡಿದ್ದಾರೆ. ಈಗ ಈ ಗುಂಪಿದೆ, ಸುಮಾರೊಂದು 350-400 ಜನ ಇದ್ದರು ಒಟ್ಟಿಗೆ. ಅದಾದ ಮೇಲೆ ಆಶೀರ್ವಚನ ಮಾಡಿದರು. ಆವಾಗಲೂ ಅಷ್ಟೇ ಅದರ ಬಗ್ಗೆ ಎಲ್ಲ ವಿಶೇಷ ಅವರು ಮಾತಾಡಲಿಲ್ಲ, ಒಟ್ಟಾಗಿ ಅವರು ಮಾತನಾಡಿದರು. ಆಮೇಲೆ ನಾನು ಆಶೀರ್ವಚನ ಮಾಡಿದೆ. ಅದಾದ ಮೇಲೆ ಅವರು ಅಲ್ಲಿ ವಸತಿಗೆಲ್ಲ ಬಂದಿದ್ದರು. ನಮಗೆ ವಸತಿಯೆಲ್ಲ ಭಾಳ ಚೆನ್ನಾಗಿ ಮಾಡಿದರು. ಅಲ್ಲೇನು ಅವರ ಕಡೆಯಲ್ಲಿ ಸಾಧ್ಯ ಆಗುತ್ತೋ ಅದನ್ನೆಲ್ಲವನ್ನು ಅವರು ಮಾಡಿದ್ದಾರೆ. ಇದೆಲ್ಲ ಈಗ ಅನೇಕ ಕಡೆಗಳಲ್ಲಿ ಭಜನಾ ಮಂಡಳಿಗಳನ್ನು ಮಾಡಿ ಭಜನೆ ಇದನ್ನೆಲ್ಲ ಅಭ್ಯಾಸ ಮಾಡಿದಂಥ ದೃಶ್ಯ. ಆ ಥರದ ಕೆಲವು ಭಜನೆಗಳನ್ನು ಮಾತ್ರ ಹಾಡಿಸಿರುವ ಆ ದಿವಸ ಮಾತೆಯರೆಲ್ಲ ತನ್ನ ಶ್ರದ್ಧಾಭಕ್ತಿಗಳಿಂದ ಭಜನೆ ಇದನ್ನೆಲ್ಲ ತಾಳಕ್ಕೆಲ್ಲ ಅನುಕೂಲ ಆಗುವಂತೆ ಹೇಳಿದರು. ಆದರೆ ಅವರಿಗೆ ಸ್ವಾಮಿಗಳಿಗೆ ಗೊತ್ತು, ಅವರು ಪೂರ್ವಾಶ್ರಮದಿಂದಲೂ ನನ್ನನ್ನು ಬಲ್ಲರು. ಅವರು ಇಲ್ಲಿಗೆ ಬಂದೆಲ್ಲ ಕೆಲವು ಇಂಟರ್ವ್ಯೂ ಎಲ್ಲ ತೊಗೊಂಡಿದ್ದವರು, ಯೂಟ್ಯೂಬ್ನಲ್ಲೆಲ್ಲ ಚಾನಲ್ಗಳನ್ನು ನಡೆಸ್ತಾ ಇದ್ದರು. ಹಾಗಾಗಿ ಇಲ್ಲಿಗೂ ಬಂದು ಇಂಟರ್ವ್ಯೂ ಎಲ್ಲ ತೊಗೊಂಡಿದ್ದಾರೆ. ಮತ್ತು ನಾನು ಏನು ಮಾಡ್ತೇನೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅಷ್ಟಾದರೂ ಕೂಡ ಆ ಸಭೆಯಲ್ಲಿ ಮಾತ್ರ ಅವರು ಇಷ್ಟನ್ನೇ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಕಾರ್ಯಕ್ರಮ ಸುಮಾರು ರಾತ್ರಿ 8:15 ಗಂಟೆ 8:20 ಆಯಿತು ಆ ದಿವಸ ಮುಗಿಯುವಾಗ. ಅಲ್ಲಿವರೆಗೂ ಮಾತೆಯರೆಲ್ಲ ಇದ್ದರು ಮತ್ತು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಪೂಜೆ ಎಲ್ಲ ನೋಡಿ ಊಟ ಎಲ್ಲ ಮಾಡಿ ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದರು. ಬಹುತೇಕ ಎಲ್ಲ ಮಾತೆಯರು ಅಲ್ಲಿದ್ದರು. ಮರುದಿವಸ ನಾವು ಅಲ್ಲಿಂದ ಹೊರಟು ಸೋಲಾಪುರಕ್ಕೆ ಹೋದವು. ಈ ಸೋಲಾಪುರದಲ್ಲಿ ವಿಶೇಷ ಏನಂದರೆ, ಇದೇ ಮೊದಲನೇ ಬಾರಿಗೆ ನಾವು ಸೋಲಾಪುರಕ್ಕೆ ಈ ದೃಷ್ಟಿಯಿಂದ ಹೋಗೋದು. ಸೋಲಾಪುರ ಪಂಡರಾಪುರಕ್ಕೆ ಹೋಗೋದು ದಾರಿ ಆಗುತ್ತೆ ಗಾಣಗಾಪುರದಿಂದ. ಆ ರೀತಿಯಲ್ಲಿ ಸೋಲಾಪುರಕ್ಕೆ ಹೋದಿದೆ. ಆದರೆ ಕಾರ್ಯದ ದೃಷ್ಟಿಯಿಂದ ಅಥವಾ ವಾಸರ ದೃಷ್ಟಿಯಿಂದ ಹೋದಿದೆ ಮೊದಲನೇ ಬಾರಿಗೆ. ಅಲ್ಲಿ ಕಾರ್ಯಕರ್ತರು ಅಂತ ಯಾರೂ ಇಲ್ಲ. ಆದರೆ ಗುಲ್ಬರ್ಗಾದ ನಮ್ಮ ಮೇಘಾ ಕಮಲಾಪುರಕರವರು ಅವರ ಸಹೋದರಿಯರನ್ನು ಹಿಡ್ಕೊಂಡು ಅಲ್ಲಿ ವಿಶೇಷವಾಗಿ ಒಂದಷ್ಟು ನಮ್ಮ ಸ್ತೋತ್ರದ ಅಭಿಯಾನವನ್ನು ಮಾಡಿದ್ದಾರೆ. ಆ ಅಭಿಯಾನದ ಪರಿಣಾಮವಾಗಿ ಅಲ್ಲಿ ಏನಾಗಿದೆ ಸೋಲಾಪುರದಲ್ಲಿ ಅಂತ ನಾವು ನೋಡ್ಬೋದು. ಒಂದು ಸುಯಶಸ್ಸು ಅಂತ ಒಂದು ಗುರುಕುಲ ಇದೆ ಅಲ್ಲಿ. ಈಗ ನೀವು ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದ ಸುಮಾರು ನಿಮಗೆ ಮನಸ್ಸಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಈ ಇಡೀ ಗುರುಕುಲ ಪಕ್ಕಾ ಭಾರತೀಯ ಒಂದು ವಿಚಾರವನ್ನು ಇಟ್ಟುಕೊಂಡೇ ನಡೆಸ್ತಕ್ಕಂಥ ಒಂದು ಶಾಲೆ ಇದು ಸೋಲಾಪುರದಲ್ಲಿ. ಅಲ್ಲಿ ಒಳಗಡೆಯಲ್ಲೂ ಯಾರೂ ಚಪ್ಪಲ್ ಹಾಕೊಳ್ಳೋಂಗಿಲ್ಲ, ಅಧ್ಯಾಪಕರು ಹಾಕೋಂಗಿಲ್ಲ ಮತ್ತು ವಿದ್ಯಾರ್ಥಿಗಳು ಹಾಕೊಳ್ಳೋಂಗಿಲ್ಲ. ಮತ್ತು ಗಂಭೀರವಾದ ಮೌನ. 700 ಸಂಖ್ಯೆಗೂ ಮೇಲ್ಪಟ್ಟು ವಿದ್ಯಾರ್ಥಿಗಳಿದ್ದರೂ ಕೂಡ
ಇಡೀ ಶಾಲೆಯಲ್ಲಿ ನಾನು ಹೋಗಿ ವಾಪಸ್ ಹೊರಡೋ ತನಕವೂ ಕೂಡ ಅತ್ಯಂತ ಗಂಭೀರವಾದ ಮೌನ. ಸ್ತೋತ್ರ ಹೇಳುವ ಸಮಯಕ್ಕೆ ಮಾತ್ರ ಸ್ವಲ್ಪ ನಮಗೆ ಶಬ್ದ ಕೇಳ್ಬೋದು ಅಷ್ಟೇ. ಅವ್ರಿಗೆ ಯಾರೂ ಹೇಳಲಿಲ್ಲ. ಅಷ್ಟಾದರೂ ಕೂಡ ತಾಳ ವಾದ್ಯ ಇತ್ಯಾದಿಗಳನ್ನೆಲ್ಲ ಜೋಡಿಸಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ಕೂಡ ಚೆನ್ನಾಗೇ ಮಾಡಿಸಿದ್ದಾರೆ. ಅಲ್ಲಿ ಒಂದು ಆಶೀರ್ವಚನ ಮಾಡಿತು. ಅದಾದ ಮೇಲೆ ಸೋಲಾಪುರದ ಅನೇಕ ಗಣ್ಯರು ಇವರನ್ನೆಲ್ಲ ಅಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ರು. ನಾನು ಉಳ್ಕೊಂಡ ಜಾಗಕ್ಕೆ ಅಲ್ಲಿ ಪೂಜೆಗೆ ಇದಕ್ಕೆಲ್ಲ ಕೂಡ ಅತ್ಯಂತ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿ ಇವರ ಸಹೋದರಿ ಮನೆಯವರು ಯಜಮಾನರು ದಾಬಡೆ ಅಂತ, ರಾಜೀವ್ ದಾಬಡೆ, ಅವರು ದೊಡ್ಡ ನರ್ಸಿಂಗ್ ಹೋಮ್ ನಡೆಸ್ತಾರೆ. ಅವರು ಡಾಕ್ಟರ್, ಸ್ವತಃ ಸರ್ಜನ್ ಇದ್ದಾರೆ. ಬಹುಶಃ ಆರ್ಥೋಪೆಡಿಕ್ ಸರ್ಜನ್ ಅಂತ ಕಾಣುತ್ತೆ ನನ್ನ ನೆನಪು. ಅವರ ಒಂದು ನೇತೃತ್ವದಲ್ಲಿ ಅವರ ಮನೆಯಲ್ಲಿ ಅವರು ಒಂದು ಜಾಗ ಏನಿದೆ ಅಲ್ಲಿ ಶಾಮಿಯಾನದ ಇದನ್ನು ಹಾಕಿ, ಚಪ್ರವನ್ನು ಹಾಕಿ ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಆ ದಿವಸ ಶೋಭಾಯಾತ್ರೆಯಲ್ಲಿ ಕರ್ಕೊಂಡು ಬಂದಿದ್ದು ಅವುಗಳದ್ದೆಲ್ಲ ಒಂದು ಫೋಟೋ. ಅದಾದ ಮೇಲೆ ಅಲ್ಲಿ ಪೂಜೆಗೂ ಅಷ್ಟೇ ಒಳ್ಳೆಯ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರ್ತಾಯಿದ್ರು ಪೂಜೆಗೂ ಕೂಡ. ಇದು ಅವರು ನನಗೆ ಕರ್ಕೊಂಡು ಬರೋ ಒಂದು ದೃಶ್ಯ. ಈಗ ಇದನ್ನು ವಿಶೇಷವಾಗಿ ತೋರಿಸೋದಕ್ಕೆ ಕಾರಣ, ನಾವಲ್ಲಿ ಇನ್ನೂ ಪ್ರವಾಸ ಮಾಡದೇ ಇದ್ದರೂ ಕೂಡ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದಂಥ ಸ್ತೋತ್ರದ ಅಭಿಯಾನಗಳು, ಅದರ ಸಮರ್ಪಣೆ, ಇದರ ಮಹತ್ವ. ಇದೀಗ ಅಲ್ಲಿ ಮಹಿಳೆಯನ್ನು ಕಾಣ್ತಾ ಇದ್ದೀರಿ ನೀವು, ಅವರು ನಮ್ಮ ಮೇಘಾ ಕಮಲಾಪುರಕವರ ಅಕ್ಕ. ಅವರು ವಿಶೇಷವಾಗಿ ಮುತುವರ್ಜಿ ವಹಿಸಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದು. ಅವರಿಗೆಲ್ಲ ಸಹಕಾರ ಕೊಟ್ಟು ಸ್ವತಃ ಮೇಘಾ ಕಮಲಾಪುರಕರ್ ಅವರ ಮನೆಯವರು ಪ್ರಶಾಂತ್ ಕಮಲಾಪುರಕರಲ್ಲಿ ಕಾಣ್ತಾ ಇದ್ದಾರೆ. ಮೇಘಾ ಕಮಲಾಪುರಕರ್ ಒಟ್ಟಿಗೆ ಇದ್ದಾರೆ. ಅವರ ಒಂದು ವಿಶೇಷವಾದ ಕಾಳಜಿಯಿಂದಲಾಗಿ ಸೋಲಾಪುರದಲ್ಲಿ ಈಗ ವಿಶೇಷವಾಗಿ ಭಗವತ್ಪಾದ ಸ್ತೋತ್ರದ ಬೀಜಾವಾಪ ಅದು ಆಗಿದೆ ಮತ್ತು ಅವರು ಮುಂದಕ್ಕೂ ಅದನ್ನು ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ದಾರಿಯಲ್ಲಿ ಕೇವಲ ವಾಸಕ್ಕೋಸ್ಕರ ವಾಸ ಮಾಡದೆ, ಆ ವಾಸದ ಸಂದರ್ಭದಲ್ಲಿಯೂ ಕೂಡ ಅಭಿಯಾನ ದೃಷ್ಟಿಯಿಂದ ಏನು ಮಾಡ್ಬೋದು ಅಂತ ಒಂದು ವಿಚಾರ ಮಾಡಿ ಅದಕ್ಕೆ ಅವರು ಕೊಟ್ಟ ಸಹಕಾರದ ಕಾರಣದಿಂದಾಗಿ ನಡೆದಂಥ ಒಂದು ಕಾರ್ಯಕ್ರಮ. ಅಲ್ಲಿ 2-3 ದಿವಸ ಇದ್ದು, ಅದಾದ ಮೇಲೆ 3ನೇ ತಾರೀಕಿಗೆ ನಾವು ಅಲ್ಲಿಂದ ನಾಂದೇಡಿಗೆ ಬಂದು, ನಾಂದೇಡಿದ್ದನ್ನು ನಿನ್ನೆ ಉಲ್ಲೇಖ ಎಲ್ಲ ಮಾಡಿದ್ದಾರೆ. ಮತ್ತು ಕಳೆದ ಬಾರಿ ನಾನು ಹೋದಾಗಲೂ ಕೂಡ ನಾಂದೇಡಿದ್ದೆಲ್ಲ ನಾವು ಕೇಳಿದ್ದೇವೆ, ಅವರ ಒಂದು ಶ್ರದ್ಧಾ ಭಕ್ತಿ ಇದೆಲ್ಲ. ಈ ಬಾರಿ ಈ ಒಂದು ಕಾರ್ಯಕ್ರಮದ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದರೆ ಒಂದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇಲ್ಲಿ ಏನೇ ಕಾರ್ಯಕ್ರಮ ನಾವು ಮಾಡಿದರೂ ಕರ್ನಾಟಕದಲ್ಲಿ, ಅದು ಎಲ್ಲೇ ಇರಲಿ, ಹಾಸನದಲ್ಲಿ, ಮೈಸೂರಿರಲಿ, ಬೆಂಗಳೂರಿರಲಿ, ಒಂದು ಜಪ ಮಾಡ್ತಾರೆ ನಮ್ಮವರು. ಏನು ಜಪ ಅಂತಂದರೆ, ಗುರುಗಳು ಬಂದು ಇಲ್ಲಿರಬೇಕು, ಗುರುಗಳಿದ್ದರೆ ಮಾತ್ರ ಯಶಸ್ವಿ ಆಗೋದು, ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ. ಅದು ಯಾವುದೇ ಕಾರ್ಯಕ್ರಮ ಇಷ್ಟು ವರ್ಷ ಆದರೂ ಕೂಡ, ಮೊದಲನೇ ವರ್ಷ ಆದರೆ ಅದೊಂದು ಬೇರೆ ವಿಚಾರ, ಇಷ್ಟು ವರ್ಷ ಆದರೂ ಕೂಡ ಈ ಮಾತು ಇದ್ದೇ ಇರುತ್ತೆ. ಅದಕ್ಕಾಗಿ ಕಷ್ಟಪಟ್ಟು ಚಾತುರ್ಮಾಸಾದಿಗಳನ್ನು ಕೂಡ ಇಲ್ಲೇ ಮಾಡಬೇಕು ಅಂತ ಹೇಳೋ ಜನ ನಮ್ಮವರು. ಈ ನಾಂದೇಡಿಗೆ ನಾವ್ಯಾರೂ ಹೋಗಲೇ ಇಲ್ಲ ಈ ವಿಷಯದಲ್ಲಿ. ಇದು ಒಂದು. ಎರಡನೇದ್ದು, ನಾವೇನು ಯೋಚನೆ ಮಾಡಿದ್ದು, 10,000 ಸಂಖ್ಯೆಗೆ ಹೇಳಿಕೊಟ್ಟಿದ್ದಾರೆ ಮತ್ತು ಬಹುತೇಕ ಎಲ್ಲರೂ ಬರಬಹುದು ಅಂತಲೂ ಅವರ ನಿರೀಕ್ಷೆ ಇತ್ತು. ಹಾಗಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಿಕ್ಕೆ ಏನಾದ್ರು ನಮ್ಮ ಸಹಕಾರ ಬೇಕು ಅಂದರೆ ನಾವು ಅವಶ್ಯವಾಗಿ ಕೊಡಲೇಬೇಕು. ಕೇವಲ ಅವರ ಮೇಲೆ ಭಾರ ಹಾಕಿ ನಾವಿದ್ದರೆ ಚೆನ್ನಾಗಿರೋದಿಲ್ಲ. ಒಂದು ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ಯೋಚನೆ ಮಾಡಿ, ಗುರುಗಳು ಯಾವಾಗ ಬರ್ತಾರೆ ಅಂತ ಕೇಳಿದ್ದಕ್ಕೆ ನಾನು ಒಂದು 4-5 ದಿವಸ ಮೊದಲೇ ಬರ್ತೇವೆ ನಾವು ಅಂತ ನಾನೇ ಹೇಳಿದೆ. ಆಗ ಅವರು ಸಹಜವಾಗಿ ಡಾಕ್ಟ್ರು ಕೇಳಿದ್ರಂತೆ, ಅಷ್ಟು ಮೊದಲೇ ಬರಬೇಕಾ ಗುರುಗಳಿಲ್ಲಿಗೆ ಅಂತ. ನಮ್ಮ ಜನಗಳು ಇಷ್ಟು ದಿವಸ ಮೊದಲು ಬರಬೇಕು ಅಂತ ಹೇಳೋರು. ಯಾಕೆ ಸುರೇಶ್ ನಗ್ತಾ ಇದ್ದಾರೆ? ಯಾಕೆ ನಕ್ಕಿದ್ದೀಗ? ಯಾಕೆ ನಗು ಬಂತು ಅಂತ ಪ್ರಶ್ನೆ. ಆದರೆ ನಮ್ಮ ಈ ಡಾಕ್ಟ್ರು ಉಮೇಶ್ ದೇಶಪಾಂಡೆ, ಬೇಕಾ ಅಷ್ಟು ಮೊದಲೇ ಗುರುಗಳಲ್ಲಿ ಬರುವ ಅವಶ್ಯಕತೆ ಇದೆಯಾ? ನಾವು ವ್ಯವಸ್ಥೆ ಮಾಡ್ತೇವೆ, ಗುರುಗಳಿಗೆ ನಮಗೆ ಸಂತೋಷ, ಎಷ್ಟು ದಿವಸ ನಮ್ಮ ಮನೇಲಿದ್ದರೂ ನಾವು ಸಂತೋಷ ಪಡ್ತೇವೆ, ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದರು. ನಾನು ಏನು ಹೇಳಿಕ್ಕೆ ಹೋಗಿಲ್ಲ, ಇಲ್ಲ ನಾವು ಬರ್ತೇವೆ, ನಾವು ಅದರ ಸಾಕಷ್ಟು ಮೊದಲೇ ಬರ್ತೇವೆ ಅಂತ ನಾನು ಹೇಳಿದೆ. ಹಾಗೆ ನಾವು ಅಲ್ಲಿ ಹೋಗಿದ್ದು. ಹೋಗಿ ಅಲ್ಲಿನ್ನೇನು ಅವರ ಮನೆಗೆ ಪ್ರವೇಶ ಮಾಡುವ ಒಂದು ಜಾಗ ಅಂದರೆ ಮುಖ್ಯ ಮಾರ್ಗದಿಂದ ಅವರ ಕಾಂಪೌಂಡಿಗೆ ಒಳ ಪ್ರವೇಶ ಮಾಡಬೇಕು ಅನ್ನೋದಕ್ಕಾಗಿ ನಾವು ಅಲ್ಲಿ ತಿರುವು ತಗೊಳ್ಬೇಕಾಯ್ತು.
ನಮ್ಮ ಎಸ್ಕಾರ್ಟ್ನವರು ಮುಂದಕ್ಕೆ ಹೋಗ್ತಾಯಿದ್ರು, ತಿರುಗಿ ತೊಗೊಂಡು ಸೈರನ್ ಮಾಡಿಕೊಂಡು ಕೈಯೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಗೆ ಭಾಳ 2 ಡಬಲ್ ರೋಡ್ ಅದು. ಇನ್ನೇನು ಅವರ ಒಳಗಿನ ಪ್ರವೇಶ ಇದಕ್ಕೆ ಮಾಡಬೇಕು. ಅವರ ಕಾಂಪೌಂಡ್ ಭಾಳ ದೊಡ್ಡದಿದೆ, ಒಂದು 15ರಿಂದ 20 ದೊಡ್ಡ ದೊಡ್ಡ ಮನೆಗಳಿವೆ. ಅದರಲ್ಲೇ ಒಂದು 15-20 ಮನೆಗಳಿರುವಂಥ ಒಂದು ಕಾಂಪೌಂಡ್ ಅದು. ಅವ್ರು ಟರ್ನ್ ಮಾಡ್ತಾ ಇದ್ದಾಗೆ ಒಬ್ಬ ಭಾರೀ ಬೈಕ್ನಲ್ಲಿ ಎಲ್ಲಿಂದ ಬಂದ ಅಂತ ಯಾರಿಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೇಲಿಂದ ಬರೋದು ನಾನು ನೋಡಿದ್ದೆ. ಯಾಕಂದ್ರೆ ನಾನು ಮುಂದೆ ಕೂತ್ಕೊಂಡಿದ್ದೆ, ನಾನು ಎಸ್ಕಾರ್ಟ್ನ ಹಿಂದೆ ನಮ್ಮ ಗಾಡಿ ಇರ್ತಿತ್ತಲ್ಲ. ಬಂದು ಸೈರನ್ ಮಾಡ್ತಾನೆ ಇದ್ದಾನೆ, ಕೈ ಮಾಡ್ತಾ ಇದ್ದಾನೆ. ಆದರೆ ಅವನ ನಿಯಂತ್ರಣ ತಪ್ಪಿ ಎದ್ದು ಬಂದು ಪೊಲೀಸ್ ಜೀಪಿಗೆ ಹೊಡೆದೇ ಬಿಟ್ಟ. ಹೊಡೆದ ಏಟಿಗೆ ಬೈಕು ಬಿತ್ತು, ಅವನು ಬಿದ್ದ, ಎಲ್ಲ ಆಯಿತು, ಹೂ ಅಂತ ಶುರುವಾಯಿತು. ಅದು ಪೊಲೀಸ್ ಜೀಪ್ ಆದ್ದರಿಂದ ಯಾರೇನು ಅಷ್ಟು ಸುಲಭದಲ್ಲಿ ಮಾತನಾಡೋದಕ್ಕೆ ತಯಾರಿಲ್ಲ. ಇವರು ಇಳಿದ ಮೇಲೆ ನಮಗೆ ಹೇಳಿದರು, ನೀವು ಹೋಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಾವು ಅದನ್ನೆಲ್ಲ ವಿಚಾರ ಮಾಡ್ತೇವೆ ಅಂತ ಹೇಳಿ ಆಮೇಲೆ ನಮ್ಮನ್ನು ಕಳಿಸಿಕೊಟ್ರು. ಆಮೇಲೆ ಅವನನ್ನು ಬಿಡಲಿಲ್ಲ, ಅವನನ್ನು ಹೇಳ್ಕೊಂಡು ಈ ಮೆರವಣಿಗೆಲ್ಲ ಆಗುವಾಗ ಅವನನ್ನು ಕೂಡ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದರು. ಜೀಪಿನಲ್ಲಿ, ಅವರ ಪೊಲೀಸ್ ಜೀಪ್ನಲ್ಲೇ ಮೆರವಣಿಗೆ ಕರ್ಕೊಂಡು ಬಂದರು. ಅವ ಸರ್ವಾತ್ಮನ ಇನ್ನು ಜನ್ಮದಲ್ಲಿ ಮಾಡಬಾರದು, ಆ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಅವನಿಗೆ ಇದು ಮಾಡಿಕೊಟ್ರು. ನಮ್ಮವ್ರು ಭಾಳ ಕುತೂಹಲದಿಂದ ನೋಡ್ತಾ ಇದ್ರು, ಏನು ಮಾಡ್ತಾರೆ ಅಂತ. ಆಮೇಲೆ ಅವನಿಗೆ ಸಂಬಂಧಪಟ್ಟವರಿಗೆಲ್ಲ ಫೋನ್ ಮಾಡಿಸಿ ಅವರೆಲ್ಲ ಬರುವಾಗ ಮಾಡಿ, ಇದು ಒಂದು ಕಡೆಯಿಂದ ಶೋಭಾಯಾತ್ರೆ ಆಗುತ್ತಾ ಇದೆ, ಇನ್ನೊಂದು ಕಡೆಯಿಂದ ಪೊಲೀಸರದ್ದು ಇದು ನಡೀತಾ ಇದೆ, ನಮಗೆ ಎಸ್ಕಾರ್ಟ್ ಕೊಡ್ತಾ ಇದ್ದಾರೆ. ಆ ರೀತಿಯ ಒಂದು ಘಟನೆ ಅದು ವಿಶೇಷವಾಗಿ ಮನಸ್ಸಿಗೆ ನಾಟುವಂಥ ಘಟನೆ ಅಂತ ಹೇಳಿದರೆ ತಪ್ಪಲ್ಲ. ಯಾಕೆಂತಂದರೆ ಉಮೇಶ್ ದೇಶಪಾಂಡೆ ಅತ್ಯಂತ ಸಂಭ್ರಮದಿಂದ ಪಾಪ ಎಲ್ಲ ವ್ಯವಸ್ಥೆ ಮಾಡಿದರು. ಇನ್ನೇನು ಆ ಸಂಭ್ರಮಕ್ಕೆ ನಾವು ಕಾಲಿಡಬೇಕಷ್ಟೇ. ಆ ಹೊತ್ತಿಗೆ ಈ ಘಟನೆ ಆಯಿತೋ ಇಲ್ಲೋ. ಮತ್ತು ನಾಂದೇಡ್ನಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ, ನಾಂದೇಡ್ ಇತಿಹಾಸದಲ್ಲೇ ಅದು ಮುಖ್ಯವಾದ ಕಾರ್ಯಕ್ರಮ, ಇದೇ ಮೊದಲನೇ ಬಾರಿಗೆ ಆದ ಕಾರ್ಯಕ್ರಮ. ಅದಕ್ಕೂ ಇದಕ್ಕೂ ಏನು ಸಂಬಂಧ, ಆ ಕಾರ್ಯಕ್ರಮ ದೃಷ್ಟಿಯಿಂದ ನಾನು ಪ್ರವೇಶ ಮಾಡಬೇಕೀಗ ಅಲ್ಲಿಗೆ ಅನ್ನೋ ಒಂದು ಭಾವ ಎಲ್ರಿಗೂ ಬರುವಂತೆ ಆಯಿತು ಆ ಘಟನೆ. ಆದರೆ ನಾಂದೇಡ್ನ ಕಾರ್ಯಕ್ರಮ ಹೇಗಾಯಿತು ಅಂತ ನಿನ್ನೆ ನೀವೆಲ್ಲ ನೋಡಿದ್ದೀರಿ. ಇದು ಅಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ, ಇದೆಲ್ಲ ಮಹಾರಾಷ್ಟ್ರದಲ್ಲಿ ಸಾಮಾನ್ಯ. ಆದರೆ ನನ್ನಂಥವರಿಗೂ ಕೂಡ ಒಂದು ಅತ್ಯಂತ ಸಂತೋಷದಿಂದ ಶ್ರದ್ಧಾಭಕ್ತಿಗಳಿಂದ ಹೀಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದೊಂದು ಬೇಕಾದ್ರೆ ಇಟ್ಕೊಳ್ಬೋದು ನಾವು. ಇಲ್ಲ ಅಂದರೆ ಇದೆಲ್ಲ ಮಹಾರಾಷ್ಟ್ರದಲ್ಲಿ ಸಾಮಾನ್ಯ. ಅದಾದ ಮೇಲೆ ನಿನ್ನೆ ಉಲ್ಲೇಖವನ್ನೆಲ್ಲ ಮಾಡಿದ್ದಾರೆ. ನಿನ್ನೆ ಒಂದು ನೀವು ನೋಡಿರ್ಬೋದು, ಅಲ್ಲಿ ಕೊನೆಗೆ ಕಾರ್ಯಕ್ರಮ ಆದ ಮೇಲೆ ಬಡಿಸುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ದರು ಒಂದಷ್ಟು ಜನ ಪ್ರಬಂಧಕರು. ಅದರಲ್ಲೆಲ್ಲ ಪೇಟ ಮತ್ತು ಗಡ್ಡಧಾರಿಗಳು ಹೇಗೆ ನೋಡಿ. ಈಗ ನೀವು ಈವರೆಗೆ ಎಲ್ಲಿಯಾದರೂ ನೋಡಿದ್ದೀರಾ ಕರ್ನಾಟಕದಲ್ಲಿ ಈ ರೀತಿಯವರು ಬಂದು ನಮಗೆ ಸಹಕಾರ ಕೊಟ್ಟಿದ್ದು? ಬೆಂಗಳೂರಲ್ಲಿ ಕೊರತೆ ಇದೆಯಾ ಸಿಖ್ಖರಿಗೆ? ಈವರೆಗೆ ಜೋಡಿಸ್ಲಿಕ್ಕಾಗಲಿಲ್ಲ. ಆದರೆ ನಮ್ಮ ನಾಂದೇಡ್ನ ಈ ಡಾಕ್ಟ್ರು ಇಂಥವರು ಸುಮಾರೊಂದು 60ರಿಂದ 70 ಜನ ಗಟ್ಟಿಮುಟ್ಟಿನ ಯುವಕರು, ಸಿಖ್ ಯುವಕರು ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಾಗ ಮಾಡಿದರು. ಮತ್ತು ಬಹಳ ಸಂತೋಷಪಟ್ಟಿದ್ದಾರೆ ಅವರು. ಅದಾದಮೇಲೆ ಮರುದಿವಸ ಮಂತ್ರಾಕ್ಷತೆಗೆ ಬಂದಿದ್ದರು ಅವರು. ಆವಾಗ ಎಲ್ಲರೂ ಕೂಡ ಇದೇ ಮಾತನ್ನು ಹೇಳಿದರು, ಸ್ವಾಮೀಜಿ ಈ ಥರದ ಏನೇ ಕಾರ್ಯಕ್ರಮ ಮಾಡಿದ್ರು ನಮಗೆ ಹೇಳಿ, ನಾವು ರೆಡಿ ಇದ್ದೇವೆ, ಡಾಕ್ಟರ್ ನೇತೃತ್ವದಲ್ಲಿ ನಾವು ಇದಕ್ಕಿಂತ ದೊಡ್ಡ ಕೆಲಸವನ್ನು ಬೇಕಾದ್ರೆ ಮಾಡ್ತೇವೆ ಅಂತ ಬಹಳ ಸಂತೋಷದಿಂದ ಹೇಳಿದರು. ಅವರು ಈ ಸಿಖ್ಖರು ಎಲ್ಲ ಇದರೊಟ್ಟಿಗೆ ನಮ್ಮ ಭಗವತ್ಪಾದರ ಸ್ತೋತ್ರದಲ್ಲಿ ಸೇರೋದಕ್ಕೆ ಬಹುಮುಖ್ಯವಾದ ಕಾರಣ ಡಾಕ್ಟರ್ ಉಮೇಶ್ ದೇಶಪಾಂಡೆ ಅವರ ಒಂದು ಸ್ವಭಾವ, ಅವರ ಒಂದು ಗುಣ. ಇದರಲ್ಲಿ ಅನೇಕರು ಅವರೊಟ್ಟಿಗೆ ಅವರೇ ಡಾಕ್ಟರ್ ಉಮೇಶ್ ಪಾಂಡೆ, ನೀವು ಅವ್ರನ್ನ ನೋಡಿರ್ಬೋದು ಕಳೆದ ಬಾರಿ ಕೂಡ, ಈ ಬಾರಿ ನೋಡ್ತಾ ಇದ್ದೀರಿ, ಅವರೇ ಶಾಲೆ ಹಾಕ್ತಾ ಇದ್ದಾರೆ ಎಲ್ರಿಗೂ. ಅವರೆಲ್ಲ ಒಟ್ಟಾಗಿ ಬಂದಿದ್ದರು ಭಾಳ ಸಂತೋಷದಿಂದ, ಸಂಭ್ರಮದಿಂದ. ಮತ್ತು ಆ ಆಹಾರ ತಯಾರಿಕೆಯೂ ಕೂಡ ಅವರ ಸಿಖ್ ಅವರ ಧಾರ್ಮಿಕ ಕೇಂದ್ರ ಏನಿದೆ ಅಲ್ಲಿ ಎಷ್ಟೇ ಯಾರೇ ಬಂದರೂ, ಸಿಖ್ಖರಷ್ಟೇ ಅಲ್ಲ, ಯಾರೇ ಬಂದರೂ ಊಟ ಮಾಡಿ ಕೊಡತಕ್ಕಂಥ, ಊಟವನ್ನು ತಯಾರು ಮಾಡಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮಧ್ಯರಾತ್ರಿ ಬರಲಿ, ಮುಂಜಾನೆ ಬರಲಿ, ಎಷ್ಟೇ ಹೊತ್ತಿಗೆ ಬರಲಿ. ಹಾಗಾಗಿ ಅವರಿಗೆ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮಗಳಿಗೆಲ್ಲ ಆಹಾರದ ವಿತರಣೆ ಮಾಡೋದು ಏನು ಕಷ್ಟದ ಕೆಲಸ ಅಲ್ಲ. ಆ ದೃಷ್ಟಿಯಿಂದ ಅವರೇ ಅಲ್ಲಿ ಸಾಮಾನ್ಯವಾಗಿ ಅವರು ಪೂರಿ ಅದನ್ನು ಈ ಥರ ವ್ಯವಸ್ಥೆ ಮಾಡಬೇಕು ಅಂದಾಗ ಮಾಡ್ತಾರೆ. ಇಲ್ಲೂ ಹಾಗೆ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಆ ದಿವಸ ವಿತರಣೆ ಮಾಡಿದಂಥದ್ದು ಒಂದು ಘಟನೆಯನ್ನು ನಾನಿಲ್ಲಿ ಉಲ್ಲೇಖ ಮಾಡಬೇಕು. ಈಗ ಅಲ್ಲಿ ಒಂದು ಮೊಮೆಂಟೋ ನೀವು ನೋಡಿದರೆ ನೋಡಿ, ಇದು ಅವರು ಈ ಥರ ಕಷ್ಟಪಟ್ಟು ಸಹಕಾರ ಮಾಡಿದ ಎಲ್ಲ ಪ್ರಬಂಧಕರಿಗೆ ಕೊಡೋದಕ್ಕೆ ಮಾಡಿಸಿರೋ ಒಂದು ಮೊಮೆಂಟೋ ನನಗೆ ಅಲ್ಲಿ ತೋರಿಸಿದರು. ನಾನು ನೋಡಿದೆ ಆ ಮೊಮೆಂಟೋವನ್ನು. ಅದರಲ್ಲಿ ಸೌಂದರ್ಯ ಹರಿ ಸಮರ್ಪಣೆ ನಾಂದೇಡ್ ಅಂತ ಬರೆದಿದ್ದರು. ನಾನು ಹೇಳಿದೆ, ಇದು ಇಷ್ಟಕ್ಕೆ ನಿಲ್ಲಿಸಿಬಿಟ್ರಲ್ಲ, ಇದು ಯಾರು ಮಾಡ್ತಾ ಇರ್ತಕ್ಕಂಥದ್ದು ನಾಂದೇಡ್ನಲ್ಲಿ? ಅದೇನು ಹಾಕಲಿಲ್ವಲ್ಲ, ಹಾಕಬೇಕಾಗಿತ್ತು ಅದನ್ನು ಅಂತಂದೆ.
ಆಗ ಈ ಡಾಕ್ಟರ್ ಉಮೇಶ್ ದೇಶಪಾಂಡೆ ಮತ್ತು ಅವರ ಮನೆಯವರು ಹೇಳ್ತಾರೆ ನನಗೆ, ಸ್ವಾಮೀಜಿ ಆ ಬೆಂಗಳೂರಿನಲ್ಲಿ ನೀವು ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿಸಿದ್ರಲ್ಲ, ಅಲ್ಲೆಲ್ಲಿತ್ತು ನಿಮ್ಮದೆಲ್ಲ ಹೆಸರು? ಅಲ್ಲೆಲ್ಲರೂ ನಿಮ್ಮ ಹೆಸರಿತ್ತಾ? ಎಲ್ಲೂ ಕಾಣಲಿಲ್ವೇ ನಮಗೆ? ನಾವು ಅದನ್ನೇ ಇಲ್ಲಿ ಫಾಲೋ ಮಾಡಬೇಕು ಅಂತ ನಾವು ಮಾಡಿದೆವು ಅಂತ ಹೇಳಿದರು. ಏನು ಹೇಳ್ತೀರಿ ಇದಕ್ಕೆ? ಬೆಂಗಳೂರಿನ ಕಾರ್ಯಕ್ರಮದ ಒಂದು ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಎಷ್ಟು ಸೂಕ್ಷ್ಮದಲ್ಲಿ ಅವರು ಗಮನಿಸಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾನು ಆಗಲೇ ಹೇಳಿದೆ, ಅವರಿಗೆ ಸಹಕಾರವನ್ನು ಕೊಡಬೇಕಾದರೆ ನಾವು ಹೋಗೋಣ ಅಂತೇಳಿ ನಾವು ಇಲ್ಲಿಂದ 4-5 ದಿವಸ ಮೊದಲೇ ಹೋಗಿ ಅವ್ರಿಗೆ ಕಷ್ಟ ಕೊಟ್ಟು, ಆದರೆ ಕಾರ್ಯಕ್ರಮ ಮುಗಿಯುವ ತನಕವೂ ಕೂಡ ನಾವು ಈ ಥರ ಯೋಚನೆ ಮಾಡಿ ಸರಿ ಇದೆಯಾ, ಇನ್ನೇನಾದ್ರು ಜೋಡಿಸ್ಬೇಕಾ, ಹೇಗೆ ಮಾಡ್ಬೋದು, ನಿಮ್ಮ ಅನುಭವವನ್ನು ನಮಗೆ ಹೇಳಿ. ಈ ಇಬ್ಬರೂ ದಂಪತಿಗಳು ಏನು ನಮ್ಮ ಹತ್ರ ಕೇಳಲಿಲ್ಲ, ನಾವು ಹೇಳೋದಕ್ಕೆ ಹೋಗಲಿಲ್ಲ. ಅದಷ್ಟು ಅವರುಗಳೇ ಎಲ್ಲ ಯೋಚನೆ ಮಾಡಿದಂಥ ಒಂದು ಕಾರ್ಯಕ್ರಮ. ಅಂದರೆ ಅವರ ಅವಲೋಕನ ಹೇಗಿರ್ಬೋದು, ಬೆಂಗಳೂರಿಗೆ ಬಂದಾಗ ಅವಲೋಕನ ಮತ್ತು ಬೇರೆ ಸಂದರ್ಭದಲ್ಲಿ ಅವಲೋಕನ ಹೇಗಿರ್ಬೋದು. ಹಾಗೆಂತ ಅವರು ರೋಟ್ರಲ್ಲಿದ್ದಾರೆ, ಜಿಮ್ನೇಷಿಯಂ ಅವರದ್ದು ಅಭ್ಯಾಸ ಮಾಡ್ತಾರೆ, ಬೇಕಾದಷ್ಟು ಸಂಘ ಸಂಸ್ಥೆಗಳಿದ್ದಾರೆ. ಈ ಡಾಕ್ಟರ್ ಉಮೇಶ್ ಪಾಂಡೆ ಅದೆಲ್ಲ ಅವ್ರಿಗೆ ಸಾಮಾನ್ಯ. ಒಂದು ಫೋಟೋ ತೆಗೆಯೋದಕ್ಕೋಸ್ಕರ ಒಂದು ಯಾವುದಾದ್ರು ಕಾರ್ಯಕ್ರಮ, ಹೆಸರಿಗೋಸ್ಕರ ಒಂದು ಕಾರ್ಯಕ್ರಮ, ಇದೆಲ್ಲ ಸಾಮಾನ್ಯ. ಆದರೆ ನಮ್ಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಅತ್ಯಂತ ಕಷ್ಟಪಟ್ಟು, ಅಷ್ಟಾಗಿಯೂ ನಾನೊಂದು ಮಾಹಿತಿಯನ್ನು ನಿಮಗೆ ಕೊಡಬೇಕು ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ಕೊನೆಗೆ ಹೊರಡೋಷ್ಟೊತ್ತಿಗೆ ದಿನೇಶನಿಗೆ ಹೇಳಿದೆ, ಉಮೇಶ್ ದೇಶಪಾಂಡೆ ಕೇಳು, ಒಟ್ಟು ಖರ್ಚು ಎಷ್ಟಾಯಿತು ಅಂತ ಕೇಳು, ಜೊತೆಗೆ ಇದನ್ನು ಯಾರು ಒಟ್ಟು ಖರ್ಚು ವೆಚ್ಚ ಇದನ್ನು ನೋಡಿದವರು ಯಾರು, ಬೇರೆ ಬೇರೆ ದಾನಿಗಳು ಸೇರಿಕೊಂಡು ಮಾಡಿದರೆ ಅಥವಾ ಉಮೇಶ್ ದೇಶಪಾಂಡೆ ಕುಟುಂಬದವರೇ ಮಾಡಿದರೆ, ಇದು ಅವರೇನು ಹೇಳಲಿಲ್ಲ. ಆದರೆ ನನಗೆ ಬೇಕು ಈ ಮಾಹಿತಿ, ನೀವು ಕೇಳು ಅಂತ ಹೇಳಿದ್ದೆ. ಅವ ಹ್ಞೂ ಅಂತಂದ. ಕೇಳೋದಕ್ಕೆ ಭಾರಿ ಸಂಕೋಚಪಟ್ಟ. ಕೊನೆ ಬಿಡಲಿಲ್ಲ, ನಾನು ಕೇಳಲೇಬೇಕು ಅಂತ ಹೇಳಿದೆ. ಆಮೇಲೆ ಇನ್ನೊಂದು ನಾಂದೇಡಿಂದ ವಾರ್ಧಾಕ್ಕೆ ನಾವು ಬಂದಿದ್ದು. ಈ ವಾರ್ಧಾಕ್ಕೆ ಬಂದ ಮೇಲೆ ಅಲ್ಲಿಂದ ಫೋನ್ ಮಾಡಿ ಕೇಳಿದ. ಆಮೇಲೆ ಗುರೂಜಿ ಹೀಗೆ ಕೇಳ್ತಾ ಇದ್ದಾರೆ, ಒಟ್ಟಿನಲ್ಲಿ ಖರ್ಚು ವೆಚ್ಚಗಳು ಯಾರು ನೀವು ವಹಿಸಿದ್ದೆಲ್ಲ ಅಂತ. ಆವಾಗ ಅವ್ರು ಹೇಳ್ತಾರೆ, ಅಯ್ಯೋ ಇದನ್ನೆಲ್ಲ ಯಾರ ಹತ್ರ ಕೇಳೋದು, ಏನು ಮಾಡೋದು, ನಾವೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ, ಭಗವತ್ಪಾದರ ಒಂದು ಸೇವೆ ನಾವು ಮಾಡಬೇಕು ಅಂತ ನಾವೇ ಮಾಡಿದ್ದೇವೆ, ಕುಟುಂಬದಿಂದ ಇದನ್ನು ವಹಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರಂತೆ. ಈ ಉಮೇಶ್ ದೇಶಪಾಂಡೆ ಮತ್ತು ಅವರ ಮನೆಯವರು ಇಷ್ಟೆಲ್ಲ ಭವ್ಯವಾದಂಥ ಕಾರ್ಯಕ್ರಮವನ್ನು ಮಾಡಿದ ಮೇಲೂ ಕೂಡ ಅದರಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾರಿದು ಕಷ್ಟಪಟ್ಟವರು ಅನ್ನೋದಕ್ಕೊಂದು ಹೆಸರು ಹಾಕೋದಕ್ಕೆ ಯಾಕೆ ನೀವು ಮಾಡಲಿಲ್ಲ ಅಂತ ಕೇಳಿದ್ದಕ್ಕೆ ಕೊಡೋ ಉತ್ತರ ಏನಂದರೆ, ನೀವು ಇದಕ್ಕಿಂತ ಎಷ್ಟೋ ದೊಡ್ಡ ಕಾರ್ಯಕ್ರಮ ಮಾಡಿ ಅಲ್ಲಿ ಯಾವ ಹೆಸರು ಹಾಕ್ತಿಲ್ಲ, ಯಾವ ಫೋಟೋ ಇಲ್ಲ, ಬ್ಯಾನರ್ ಇಲ್ಲ, ಏನಿಲ್ಲ, ನಾವು ಯಾಕೆ ಇಲ್ಲಿ ಹಾಕಬೇಕು, ನಾವು ಅದನ್ನು ಅನುಸರಿಸಿದ್ದೇವೆ ಅಂತ ಹೇಳ್ತಾರೆ. ಅಂತಂದರೆ ಸ್ವಲ್ಪ ಬೆಂಗಳೂರಿಂದ ಇಲ್ಲಿ ಬಂದು ನನ್ನೊಟ್ಟಿಗೆ ಈಗ ಕೂತಿರುವವರು ಸ್ವಲ್ಪ ಯೋಚನೆ ಮಾಡಿ ಬೆಂಗಳೂರಿನವ್ರಿಗೆ ಹೇಳೋದು ಒಳ್ಳೆಯದು ಅಂತ ಕಾಣುತ್ತೆ. ಪ್ರತಿ ಮೀಟಿಂಗಲ್ಲೂ ಹಠ ಹಿಡಿತಾರಲ್ಲ ನಮ್ಮ ಬೆಂಗಳೂರಿನವರು, ಇಲ್ಲೆಲ್ಲ ಬ್ಯಾನರ್ ಬೇಕೇ ಬೇಕು, ಇಲ್ಲ ಇದು ಬೇಕೇ ಬೇಕು, ಅದು ಬೇಕೇ ಬೇಕು, ಆಗಲೇಬೇಕು, ಹಾಗಾದರೆ ಮಾತ್ರ ಸಂಖ್ಯೆ ಆಗೋದು ಅಂತೆಲ್ಲ ಹೇಳ್ತಾರಲ್ಲ ಬೆಂಗಳೂರಿನ ಕಾರ್ಯಕರ್ತರು. ಸ್ವಲ್ಪ ಹೇಳಿ ಈ ನಾಂದೇಡಿನ ಕಾರ್ಯಕ್ರಮದ ಉದಾಹರಣೆಯನ್ನು. ಬೆಂಗಳೂರಲ್ಲಿ ಮಾಡಿದ್ದು ಬೆಂಗಳೂರಿಗೆ ಪ್ರಭಾವ ಆಗದೆ ಹೋಗಿರ್ಬೋದು, ಆದರೆ ಹೊರಗಿಂದ ಬಂದವರು ಹೇಗೆ ಮಾಡಿದರು ಅದು ನಮಗೆ ಎದ್ದು ಕಾಣುತ್ತೆ ಈ ಒಂದು ಘಟನೆಯಲ್ಲಿ. ಮತ್ತು ಆ ಮೊಮೆಂಟುಗಳು ಕೂಡ ಅಷ್ಟೇ ಅತ್ಯಂತ ಸುಂದರವಾದ ಮೊಮೆಂಟುಗಳನ್ನು ಮಾಡಿಸಿದ್ದಾರೆ. ನಾನು ಅದಕ್ಕೆಲ್ಲ ಎಷ್ಟು ಖರ್ಚಾಯಿತು ಅಂತ ಕೇಳಿದ್ದೆ, ಅದನ್ನೆಲ್ಲ ಹೇಳಿದ್ದಾರೆ. ಆ ಸಿಖ್ರು ಅವರ ಸ್ವತಃ ಸಿಖ್ ಸಮುದಾಯದ ಕಾರ್ಯಕ್ರಮ ಮಾಡಿದರೆ ಎಷ್ಟೊಂದು ಸಂತೋಷದಿಂದ ಶ್ರದ್ಧಾಭಕ್ತಿಗಳಿಂದ ಅವರು ಮಾಡ್ತಾರೆ. ಅದಕ್ಕೆ ಅದು ಬಹಳ ಪ್ರಸಿದ್ಧರು ಈ ಒಂದು ಕರ್ತವ್ಯದಲ್ಲಿ. ಅವರಿಗಿದೆಲ್ಲ ಸಾಮಾನ್ಯ. ಅವರು ಎಷ್ಟೇ ದೊಡ್ಡ ಸಿಕ್ಕಿದ್ದರೂ ಕೂಡ ಹಣದ ಸಂಪತ್ತು ಇರಲಿ, ಅಧಿಕಾರ ಇರಲಿ, ಅಥವಾ ಏನೇ ಇರಲಿ, ಅವರು ಇದನ್ನು ಮಾತ್ರ, ಸೇವೆಯನ್ನು ಮಾತ್ರ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡೋರು. ಈ ಕಾರ್ಯಕ್ರಮದಲ್ಲಿಯೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಿದ್ದನ್ನು ನಾವು ಕಾಣಬಹುದು. ಆ ವಿದ್ಯಾರ್ಥಿಗಳೆಲ್ಲ ಪರಮ ಸಂತೋಷಪಟ್ಟಿದ್ದಾರೆ ಇವರ ಊಟದ ವ್ಯವಸ್ಥೆಯಿಂದ. ಭಾಳ ದೂರದಿಂದ ವಿದ್ಯಾರ್ಥಿಗಳು ಬಂದಿದ್ದರು. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೆ ಸುಮಾರು 220 ಕಿಲೋಮೀಟರ್ ದೂರ ನಾಂದೇಡಿನ ಸುತ್ತಮುತ್ತ ಊರಿನಲ್ಲೆಲ್ಲ ಹೇಳಿಕೊಟ್ರು. ಅಲ್ಲಿಂದೆಲ್ಲ ಮಾತೆಯರು ಬಂದು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. 220 ಕಿಲೋಮೀಟರ್ ದೂರ. ಬೆಳಗ್ಗೆ ಕಾರ್ಯಕ್ರಮ 10 ಗಂಟೆಗೆ. ನಮಗೆ ಬಸವನಗುಡಿಯಿಂದ ಅರಮನೆ ಮೈದಾನಕ್ಕೆ ಬರೋದಕ್ಕೆ ಹರೋಹರ. ಇದು ನಮ್ಮ ಕಥೆ. ನಾಂದೇಡಿನ ಕಥೆ ಹೀಗಿದೆ.
ಅದಾದಮೇಲೆ ನಾವು ಅಲ್ಲಿ ಅವರು ನನಗೆ 4 ದಿವಸ ಮೊದಲೇ ನಾನು ಕರೆದ ಅದು ಏನು ಬರುವ ಉದ್ದೇಶ ಏನು ಗುರುಗಳು ಹಾಗೆ ಆದರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ. ನಾನೇನು ಹೇಳಿ ಅವರಿಗೆ, ನಾನು ಈ ಉದ್ದೇಶವನ್ನು ಹೇಳಿದರೆ ಸರಿ ಹೋಗೋದಿಲ್ಲ, ಇನ್ನು ಬೇರೆ ಏನಾದ್ರು ಕಾರ್ಯಕ್ರಮ ಹಾಕ್ಕೊಳ್ಳಿ ಅಂತ ಹೇಳಿದರೆ ಅವರಿಗೆ ಭಾರ. ಈ ಕಾರ್ಯಕ್ರಮದ ವ್ಯವಸ್ಥೆ ಮಾಡಬೇಕು, ಅದರ ಮೇಲೆ ಮತ್ತು ನನ್ನ ಕಾರ್ಯಕ್ರಮವನ್ನು ಯೋಚನೆ ಮಾಡಬೇಕು ಅಂದರೆ ಭಾರಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗಲೇ ಇಲ್ಲ. ಅಷ್ಟಾದರೂ ಕೂಡ 4-5 ದಿವಸ ಬಂದು ಅಲ್ಲಿ ಠಿಕಾಣಿ ಹೂಡಿ ಬರೀ ಭಿಕ್ಷೆ ಮಾಡಿ ಹೋಗಿದ ಅಂತ ಆಗಬಾರ್ದು, ಇದೊಂದು ದೊಡ್ಡ ಸಮಸ್ಯೆ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅವರು ಎಲ್ಲಿ ಹಳ್ಳಿಯಲ್ಲೆಲ್ಲ ಹೇಳಿಕೊಟ್ಟಿದ್ದಾರೋ ಆ ಹಳ್ಳಿಗೆ ನಾನು ಹೋಗಬೇಕು ಅಂದರೆ ನಾನು ತಯಾರಿದ್ದೇನೆ. ಅವರಿಗೆ ಒಂದು ವೇಳೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಆದರೆ ನಾವು ಗುರುಗಳು ಬಂದರೆ ಸಂತೋಷ ಪಡ್ತೇವೆ ಅಂತ ಹೇಳಿದ್ರೆ ನಾನು ಹಳ್ಳಿಗೆ ಖಂಡಿತವಾಗಿ ಹೋಗೋದಕ್ಕೆ ಸಿದ್ಧನಿದ್ದೇನೆ, ಅದಕ್ಕೋಸ್ಕರ ನಾನು ಮೊದಲೇ ಬರ್ತಾ ಇರೋದು ಹೇಳೋರಿಗೆ ಅಂತ ಹೇಳಿದೆ. ಅವರು ಅದಕ್ಕೆ ಹೇಳಿದ್ರಂತೆ, ಇಲ್ಲೆಲ್ಲ ಗುರುಗಳು ಹಳ್ಳಿಗೆ ಹೋದರೆ ಸಂತೋಷ ಪಡ್ತಾರೆ, ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಹಳ್ಳಿಯವರು ಬರೋದಿಲ್ಲ ಅಂತ ಇಲ್ಲ, ಅವರು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದೇ ಬರ್ತಾರೆ, ಅವರಿಗೆ ಇಲ್ಲಿ ದರ್ಶನ ಆಗೇ ಆಗುತ್ತೆ. ಗುರುಗಳು ಹಳ್ಳಿಗೆ ಹೋದರೆ ಅವರು ಭಾಳ ಸಂತೋಷ ಪಡ್ತಾರೆ, ನಾವು ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಅಂತ. ಪರಭಣಿ ಅಂತ ಅಲ್ಲಿಂದ ಒಂದು 2.5 ಗಂಟೆ ಪ್ರಯಾಣ ಮಾಡಬೇಕು ಆ ಊರಿಗೆ. ಪರಭಣಿ ಅಂತ ಮಹಾರಾಷ್ಟ್ರದ ಹೆಸರದು. ಆ ಊರಿನಲ್ಲಿ ಸುಮಾರು ಒಂದು 350ಕ್ಕೂ ಹೆಚ್ಚು ಜನ ಸೌಂದರ್ಯಲಹರಿ ಅಭ್ಯಾಸ ಮಾಡಿದ್ದಾರೆ. ಇದು ಈಗ ಆ ಊರಿನ ಕಾರ್ಯಕ್ರಮ. ನಾಂದೇಡ್ನ ಕಾರ್ಯಕ್ರಮದ ಒಟ್ಟೊಟ್ಟಿಗೆ 2.5 ಗಂಟೆ ಪ್ರಯಾಣ ಮಾಡುವಷ್ಟು ದೂರ ಅದು. ಇದೊಂದು ಜಿಲ್ಲಾ ಕೇಂದ್ರ ಇದು. ಇಲ್ಲಿ ಅವರು ಅಭ್ಯಾಸ ಮಾಡಿಸಿದ್ದು. ಆ ಅಭ್ಯಾಸ ಅವರು ಸಮರ್ಪಣೆ ಮಾಡಿದರು 100 ಶ್ಲೋಕಗಳನ್ನು. ಅಲ್ಲಿ ಆಶೀರ್ವಚನ ಇತ್ತು. ವಿಶೇಷ ಏನು ಅಂತಂದರೆ ಇಲ್ಲಿಯ ವ್ಯವಸ್ಥಾಪಕರು, ಈ ಪರಭಣಿ ವ್ಯವಸ್ಥಾಪಕರು ಜಗಳವನ್ನೇ ಆಡಿದರು ಅವರು ಈ ನಾಂದೇಡ್ನವರೊಟ್ಟಿಗೆ. ಅವರ ಜಗಳ ಏನು ಅಂತಂದರೆ, ನೋಡಿ ನೀವು ಇದೆಲ್ಲ ರಹಸ್ಯವನ್ನು ಇಟ್ಕೊಂಡ್ಬಿಟ್ರಿ, ನೀವು ರಹಸ್ಯವಾಗಿ ಇಟ್ಕೊಂಡ್ಬಿಟ್ರಿ, ಇದು ದೊಡ್ಡ ತಪ್ಪು ನಿಮ್ಮದು. ನೀವು ಮೊದಲೇ ಹೇಳಿದ್ದಿದ್ದರೆ ನಾವು ಸ್ವಾಮಿಗಳನ್ನು ಇಲ್ಲೇ ಉಳಿಸ್ಕೊಳ್ತಿದ್ವಲ್ಲ, ಅಷ್ಟು ದೊಡ್ಡ ಕಾರ್ಯಕ್ರಮ ನಾವು ಇಲ್ಲೇ ಮಾಡ್ತಿದ್ದು, ಪರಭಣಿಯಲ್ಲೇ ಮಾಡ್ತಿದ್ದು. ನೀವು ಅಲ್ಲಿ ಮಾಡಿ ನಾವು ಇಲ್ಲಿ ಮಾಡೋದಕ್ಕೆ ನೀವು ಅವಕಾಶ ಕೊಡಲಿಲ್ಲ. ಈಗ ನೀವು ಅದು ಇದು ಅಂತ ಹೇಳಿ ಸ್ವಾಮಿಗಳು ಕರ್ಕೊಂಡ್ಬಂದು ಈಗ ಕಾರ್ಯಕ್ರಮಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ, ಇದು ನಮಗೆ ಸರಿ ಹೋಗಿಲ್ಲ, ಹಾಗೆ ಹೀಗೆ ಅಂತ ಅವರೊಟ್ಟಿಗೆ ಜಗಳ. ಆಮೇಲೆ ನನಗೆ ಬಂದು ಹೇಳಿದರು, ಸ್ವಾಮೀಜಿ ನೀವು ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ, ನೀವು ಇಲ್ಲಿಗೆ ಬರೋದೇ ಹೋದಾದರೆ ಮುಂದಿನ ಸಲ ಆದರೂ ಕೂಡ ನಾವು ಇಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೇವೆ, ನಮಗೆ ಅವಕಾಶ ಕೊಡಿ ಇದಕ್ಕೆ ಅಂತ ಕೇಳಿದರು. ನಾನು ಹೇಳಿದೆ, ನನಗೂ ಗೊತ್ತಿಲ್ಲ ನಿಮಗೆ ಇಷ್ಟೆಲ್ಲ ಒಂದು ಶ್ರದ್ಧಾ ಭಕ್ತಿ ಉತ್ಸಾಹ ಇದೆ ಅಂತ, ಇವತ್ತೇ ನನಗೆ ಗೊತ್ತಾದ್ದು. ಅದು ಈಗಂತೂ ನಾವು ನಾಳೆ ಅಲ್ಲಿ ನಾಂದೇಡ್ನಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಬಿಟ್ಟಿದ್ದೇವೆ, ಹಾಗಾಗಿ ನೀವೆಲ್ಲ ನಾಂದೇಡಿಗೆ ಬನ್ನಿ, ಮುಂದಿನ ವರ್ಷ ನೋಡೋಣ ಅಥವಾ ಮುಂದಿನ ಸಂದರ್ಭದಲ್ಲಿ ನೋಡೋಣ, ನಾನು ವಿಚಾರ ಮಾಡ್ತೇನೆ ಅಂತ ಹೇಳಿದೆ. ಇದು ಮಹಾರಾಷ್ಟ್ರದ ಆಸ್ತಿಕರ ಒಂದು ಮನಸ್ಸಿನ ಸ್ಥಿತಿ, ಭಗವತ್ಪಾದರ ವಿಷಯದಲ್ಲಿರ್ತಕ್ಕಂಥ ಒಂದು ಶ್ರದ್ಧಾಭಕ್ತಿ ಇದು ಕಾಣುತ್ತೆ. ಇವರೇ ಅಲ್ಲಿ ಮುಖ್ಯರಾಗಿ ಇದನ್ನೆಲ್ಲ ಸೇರಿಸೋದಕ್ಕೆಲ್ಲ ಕಾರಣ. ಇವರು ಪಂಡಿತರು, ಇವರು ಒಳ್ಳೆಯ ವಿದ್ವಾಂಸರು, ಹಾಗಾಗಿ ಮಾತನಾಡೋದಕ್ಕೆಲ್ಲ ಯಾರು ಹೇಳಿಕೊಡ್ಬೇಕಾದಿಲ್ಲ. ಆ ದೃಷ್ಟಿಯಿಂದ ಅವರು ಭಾಳ ಸಂತೋಷದಿಂದ ಎಲ್ಲ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಆಮೇಲೆ ಆಹ್ವಾನ ಕೊಟ್ಟಿದ್ದಾರೆ. ಇದು ನಾಂದೇಡ್ನವರ ಒಂದು ಸಾಹಸ. ಅವರಿಬ್ಬರೂ ಗಂಡ ಹೆಂಡತಿ ಡಾಕ್ಟ್ರು ಆದರೂ ಕೂಡ ಮತ್ತು ದೊಡ್ಡ ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದರೂ ಕೂಡ ಇದಕ್ಕೆ ಎಷ್ಟು ಸಮಯ ಕೊಟ್ಟಿರ್ಬೋದು, ಎಲ್ಲಿಂದ ಸಮಯ ಮಾಡಿರ್ಬೋದು, ನನಗಂತೂ ಅದಕ್ಕೆ ಉತ್ತರ ಇಲ್ಲ. 2.5 ಗಂಟೆ ಪ್ರಯಾಣ ಮತ್ತು ಮಾರ್ಗ ಅಷ್ಟೊಂದು ಸರಿ ಇಲ್ಲ, ಹೊಂಡ ಇದೆಲ್ಲ ಇದೆ, ನಾವು ಹೋಗೋಲದನ್ನು ನೋಡಿದ್ವು. ಅಷ್ಟಾದರೂ ಕೂಡ ಅಲ್ಲಿಗೆ ಹೋಗಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹೇಳಿ ಈ ಒಂದು ಸಂತೋಷವನ್ನು ಆ ಊರಿನ ಜನಗಳಿಗೆ ಉಂಟು ಮಾಡಿದಂಥ ಒಂದು ಕಾರ್ಯ ಇದೆಯಲ್ಲ, ಅದು ಎಷ್ಟು ಮಾತ್ರಕ್ಕೂ ಸಂತೋಷನ ಉಂಟು ಮಾಡತಕ್ಕಂಥ ಕಾರ್ಯ. ಹಾಗೇನು ಬೇರೆ ಬೇರೆ ಕಡೆ ಮಾಡಿದ್ದಾರೆ, ಆದರೆ ನನಗೆ ಕೇವಲ ಕರ್ಕೊಂಡು ಹೋಗಿದ್ದು ಪರಭಣಿಗೆ ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ನಾನು ಅದನ್ನು ಈಗಲೇ ಜೋಡಿಸಿಬಿಡ್ತೇನೆ. ಇಲ್ಲಿಂದ ಕಾರಿಂಜ ಅನ್ನೋ ಊರು ನಾವು ಮೊನ್ನೆ ಬರುವಾಗ ಕ್ಯಾಂಪ್ ಮಾಡಿದ್ದು, ಅಲ್ಲಿಗೆ ಸುಮಾರು ಒಂದು 3 ಗಂಟೆ ಹತ್ರ, ಅಷ್ಟು ಬೇಕಾಗಿಲ್ಲ, 2.5 ಗಂಟೆ ನಾವಂತೂ ಬಂದು 3 ಗಂಟೆ ಅಂತ ಇಟ್ಕೊಂಡ್ರೂ ಕೂಡ ಅಷ್ಟು ದೂರದಲ್ಲಿ ಕಾರಿಂಜ ಅನ್ನೋ ಊರಿದೆ. ಅದು ಕಳೆದ ಬಾರಿ ನಾವು ಅಲ್ಲಿ ಹೋಗಿದ್ದು. ಅಲ್ಲಿ ನಾವು ಬರೋದು ಗೊತ್ತಾಗಿ ನಮ್ಮ ಉಮೇಶ್ ದೇಶಪಾಂಡೆ ಮತ್ತು ಅವರ ಮನೆಯವರು ಅಲ್ಲಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದರು. ಹೇಗಾರು ಮಾಡಿ ಗುರುಗಳ ದರ್ಶನ ಮಾಡಲೇಬೇಕು ಅಂತ. ಉಮೇಶ್ ಪಾಂಡೆಗೆ ಬರಲಿಕ್ಕೆ ಆಗಲಿಲ್ಲ, ಅವರು ಮನೆಯವರು, ಮಗಳು, ಆಮೇಲೆ ಬೇರೆ ಒಂದು 3-4 ಜನ ಒಟ್ಟಿಗೆ ಬಂದರು. ಬರುವಾಗ ಒಂದು ಕೈಯಲ್ಲಿ ಒಂದು ಬಾಕ್ಸ್ ಹಿಡ್ಕೊಂಡು ಬಂದಿದ್ದಾರೆ, ಆಮೇಲೆ ಒಂದಷ್ಟು ಚೀಲ ಅದೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಆ ದರ್ಶನಕ್ಕೆ ಅಂತ ಬಂದರು. ನಾನು ನೋಡಿದೆ, ಎಲ್ಲ ಇಟ್ಟರು, ನಮಸ್ಕಾರ ಮಾಡಿದರು. ಆಮೇಲೆ ಏನು ಹೇಳಲಿಲ್ಲ. ಅವರ ಸ್ವಭಾವ ಹೇಗಿದೆ ನನಗೆ ಅದು ಬೇರೆ ಆಶ್ಚರ್ಯ.
ಏನು ಹೇಳಲಿಲ್ಲ, ನನಗೆ ಒಂದು ಡೈರಿ ಕೊಟ್ಟರು, ಒಂದು ಪೆನ್ನು ಮತ್ತೊಂದು ಡೈರಿ ಕೊಟ್ಟರು. ಆಮೇಲೆ ಕಾಣಿಕೆ ಅದು ಯಾವಾಗಲೂ ಅವರು ಸಮರ್ಪಣೆ ಮಾಡ್ತಾರೆ, ಅದು ಸಮರ್ಪಣೆ ಮಾಡಿದರು. ಆಮೇಲೆ ಅವರ ಅಭಿಪ್ರಾಯ ಏನು ಅಂತಂದರೆ, ನಾವು ಪೂನಾ ಮೊದಲಾದ ಜಾಗಗಳಲ್ಲಿ ಕೂಡ ಅತ್ಯಂತ ಚೆನ್ನಾಗಿ ಇನ್ನು ನಾವು ಮಾಡಬೇಕು, ಮತ್ತು ಈಗ ನಮ್ಮ ನಾಂದೇಡ್ನಲ್ಲಿ ನಾವು ಮುಂದಿನ ಹೆಜ್ಜೆ ಯಾವುದನ್ನು ಇಡಬೇಕು, ನೀವು ಯಾವುದನ್ನು ಹೇಳ್ತೀರೋ ನಾವು ಅದನ್ನು ಮಾಡ್ತೇವೆ. ಎಲ್ಲ ಕೇಳ್ತಾ ಇದ್ದಾರೆ. ರಾಮ ಮಂದಿರದಲ್ಲೆಲ್ಲ ರಾಮಭುಜಂಗ ಹೇಳಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವೀಗ ಮುಂದಕ್ಕೆ ರಾಮೋತ್ಸವ ಭಾಳ ಹತ್ತಿರ ಇದೆ, ರಾಮಭುಜಂಗ ಹೇಳಿಕೊಡಲೇ ಅಂತ ಅವರೇ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ಖರ್ಚನ್ನು ಮಾಡಿ ಅದೇ ಕುಟುಂಬ ನಮ್ಮ ವಾಸಕ್ಕೆ, ನಮ್ಮ ವಾಸ ಅಂದರೆ ನಿನ್ನೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಊಟಕ್ಕೆ ಅವರು ಮಾಡ್ತಕ್ಕಂಥ ಪದಾರ್ಥಗಳು, ಸಮೃದ್ಧಿ, ಸಂತೋಷ, ಆಮೇಲೆ ಬಂದವರಿಗೆಲ್ಲ ನಮ್ಮ ಸಿಬ್ಬಂದಿಗಳಿಗೆಲ್ಲ ಪಂಚೆ, ಅವರಿಗೆ ದಕ್ಷಿಣೆ ಎಲ್ಲ ಸೇರಿದಾಗ ಒಂದು 12ರಿಂದ 13 ಲಕ್ಷ ಎಲ್ಲ ಖರ್ಚಾಗಿರ್ಬೋದು ಅವರಿಗೆ. ಆದರೆ ಕಾರ್ಯಕ್ರಮಕ್ಕೆ ಅವರು ಹೇಳಿದ ಪ್ರಕಾರ 8ರಿಂದ 8.5 ಲಕ್ಷ ಆಗಿರ್ಬೋದು. ಇನ್ನೂ ಸರಿಯಾಗಿ ನಾವು ಯೋಚನೆ ಮಾಡಲಿಲ್ಲ, ಮಾಡಿ ಆಮೇಲೆ ಬೇಕಾದ್ರೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಾ ಹೇಳೋದು, ಅಷ್ಟೆಲ್ಲ ಮಾಡಿ ಇನ್ನು ಸದ್ಯಕ್ಕೊಂದು 25 ವರ್ಷಕ್ಕೆ ಈ ಥರದ ಕಾರ್ಯಕ್ರಮ ಬೇಡ ಅಂತ ಹೇಳಬೇಕಾಗಿತ್ತು ಅವರು. ಅವ್ರು ಹೇಳ್ತಾರೆ, ಮುಂದಿನ ಕಾರ್ಯಕ್ರಮಕ್ಕೆ ನಾವು ಈಗಲೇ ತಾವಿಲ್ಲಿ ಹೇಳಿ ಹೊರಟು ಹೋಗಿಬಿಡಿ, ನಾವೆಲ್ಲ ರೆಡಿಯಾಗಿಬಿಡ್ತೇವೆ ಅಂತ. ಆಯಿತು. ಅದರೊಟ್ಟಿಗೆ ಅವರ ಒಂದು ಸೌಹಾರ್ದ ಭಾವ, ಪ್ರೀತಿ ಅದು ಹೇಗಿತ್ತು ಅಂತಂದರೆ, ಈ ಬಾಕ್ಸು ಏನು ತಂದಿದ್ದು ನಾನು ಕೇಳಲಿಕ್ಕಾಗೋದಿಲ್ಲ. ಈ ಬಾಕ್ಸಲ್ಲಿ ಏನು ತಂದ್ರಿದ್ದು ನಾನು ಹೆಂಗೆ ಕೇಳೋದು, ನಾನು ಕೇಳಲಿಕ್ಕಾಗೋದಿಲ್ಲ. ಅವರು ಪಕ್ಕಕ್ಕೆ ಇಟ್ಟಿದ್ದಾರೆ ಅದನ್ನು. ಅದು ನನ್ನ ಹತ್ರ ಕೊಡಲಿಲ್ಲ, ನನಗೆ ಸಮರ್ಪಣೆ ಮಾಡಲಿಲ್ಲ, ನನಗೆ ಸಂಬಂಧಪಟ್ಟಿದ್ದು ಅಲ್ಲ. ನನಗೆ ಹಣ್ಣು ಇತ್ಯಾದಿ ನನಗೆ ಸಮರ್ಪಣೆ ಮಾಡಿದರು, ಒಣ ಹಣ್ಣುಗಳು, ದ್ರಾಕ್ಷೆ, ಗೋಡಂಬಿ ಅದೆಲ್ಲ ಸಮರ್ಪಣೆ ಮಾಡಿದರು. ಕಾರ್ಯಕ್ರಮ ಎಲ್ಲ ಆಯಿತು. ಅವ್ರ ಮಾತುಕತೆ ಆಡಿ ಸಂತೋಷಪಟ್ಟು ಹೊರಟರು. ಹೊರಟ ಮೇಲೆ ನಾನು ನಮ್ಮವ್ರಿಗೆ ಕೇಳಿದೆ, ಅದೆಂಥದ್ದು ಬಾಕ್ಸ್ ತಂದು ಕೊಟ್ಟಿದ್ದಾರಲ್ಲ, ಏನು ಬಾಕ್ಸ್ ಅದು ಅಂತ ಕೇಳಿದೆ. ನಮ್ಮವ್ರು ಹೇಳ್ತಾರೆ, ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾರೆ ಅವರು ಅಂತ. ಸ್ವಾರಸ್ಯವನ್ನು ಹೇಳಬೇಕು ನಾನು. ಯಾಕೆ ಇವರು ನಾಂದೇಡ್ನಿಂದ ಐಸ್ ಕ್ರೀಮ್ ಇಲ್ಲಿಗೆ ಕಾರಿಂಜಕ್ಕೆ ತಂದು ಕೊಡಬೇಕು ಇವರು? ಒಂದೇ ಒಂದು ಕಾರಣ, ಅವರ ಮನೆಯಲ್ಲಿ ಉಳ್ಕೊಂಡಾಗ ಅವರು ಊಟದ ಹೊತ್ತಿಗೆಲ್ಲ ಐಸ್ ಕ್ರೀಮು ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟಿದ್ದರು. ಆ ಐಸ್ ಕ್ರೀಮ್ ಚಪ್ಪರಿಸಿದ ನಮ್ಮ ಜನ ಪದೇ ಪದೇ ಅವ್ರಿಗೆ ಹೇಳಿದ್ದಾರೆ, ನೀವು ಕೊಟ್ಟ ಐಸ್ ಕ್ರೀಮ್ ಭಾಳ ಚೆನ್ನಾಗಿತ್ತು, ಐಸ್ ಕ್ರೀಮ್ ಭಾಳ ಚೆನ್ನಾಗಿತ್ತು ಅಂತ. ಈಗ ಇಷ್ಟು ದೊಡ್ಡ ಪ್ರವಾಸ ಮಾಡಿ ಬರುವಾಗ ಐಸ್ ಕ್ರೀಮ್ ತಿಂದು ಸಂತೋಷ ಪಡಲಿ. ಸ್ವಾಮಿಗಳಂತೂ ಇವರಿಗೆ ಐಸ್ ಕ್ರೀಮ್ ಕೊಡೋದು ಖಂಡಿತ ಕೊಡೋದಿಲ್ಲ. ಐಸ್ ಬೇಕಾದ್ರೆ ಕೊಡ್ಬೋದು, ಶ್ರೀನಗರಕ್ಕೂ ಎಲ್ಲಿಗೆ ಹೋದಾಗ ತಿನ್ನತ್ಲಾಗ ಐಸು ಅಂತ. ಐಸ್ ಕ್ರೀಮ್ ಎಲ್ಲಿ ಕೊಡ್ತಾರೆ ಸ್ವಾಮಿಗಳು? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇ ಕೊಟ್ಬಿಡ್ತೇವೆ ಅಂಥೇಳಿ ತೆಂಗಿನಕಾಯಿಯ ಹಾಲಿನಲ್ಲಿ ಮಾಡಿದ ಐಸ್ ಕ್ರೀಮನ್ನು ಆ ಬಾಕ್ಸಲ್ಲಿ ಹಾಕಿ ತಂದು ಕೊಟ್ಟಿದ್ದಾರೆ. ಈ ಸುನೀತಾ ದೇಶಪಾಂಡೆ ಅಂತ ಅವ್ರ ಹೆಸರು, ನಮ್ಮ ಉಮೇಶ್ ದೇಶಪಾಂಡೆ ಅವರ ಮನೆಯವರು. ಅವರ ಪಕ್ಕದಲ್ಲಿ ಮಗಳದು ಆ ಕಡೆ ಎಡಬದಿಗೆ, ಇವರು ಮನೆಯವರು ಬಹುಶಃ ಬಲಬದಿ, ಮನೆಯವರು ಬಲಬದಿಯಲ್ಲಿದ್ದಾರೆ. ಅವರ ಮನೆಗೆ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಕಳೆದ ಬಾರಿ ಇದನ್ನು ನೀವು ನೋಡಿದ್ದೀರ. ಈ ಕಡೆ ಮನೆಯವರಿದ್ದಾರೆ, ಅವರು ಡಾಕ್ಟ್ರೇ. ನಾನು ಮುಖ್ಯವಾಗಿ ಹೇಳಬೇಕಾದಂಥದ್ದು, ನಾಂದೇಡ್ನಲ್ಲಿ ಸಿಕ್ಕಿರೋಂಥ ನಮ್ಮ ಈ ಡಾಕ್ಟರ್ ಕುಟುಂಬ ಏನಿದೆ, ಶಂಕರ ಭಗವತ್ಪಾದರ ಬಗ್ಗೆ ಒಂದು ಇರತಕ್ಕಂಥ ಶ್ರದ್ಧೆ, ಭಕ್ತಿ, ಅದು ಎಂಥದ್ದು ಅನ್ನೋದು ನಾವು ನೋಡ್ಬೋದು. ಈ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮದ ಸುತ್ತಮುತ್ತ ನಾವು ಗಮನಿಸಿದ್ದೇ ಆದರೆ ಅನ್ನೋದು ಬಹಳ ಮುಖ್ಯವಾದ್ದು. ಮರುದಿವಸ ಹೊರಡುವಾಗಲೂ ಅಷ್ಟೇ, ನಾವು ವರ್ಧಾಕ್ಕೆ ಹೊರಡುವಾಗ ಅವ್ರು ಯಾರು ಊಟ ಮಾಡಲಿಲ್ಲ. ಯಾಕಂದ್ರೆ ನಾವು ಬೇಗ ಹೊರಡಬೇಕಾಗಿತ್ತು. ಬೇಗ ಹೊರಟು ನಾವೆಲ್ಲ ಊಟ ಮಾಡಿದ್ದು, ನಮಗೆಲ್ಲ ಚೆನ್ನಾಗಿ ಬಡಿಸಿದರು. ಅವರು ಉಪವಾಸ ಇದ್ದುಕೊಂಡು ಆಮೇಲೆ ಮಾಡ್ತೇವೆ ಅಂಥೇಳಿ ನಮ್ಮನ್ನು ಸುಮಾರೊಂದು 15ರಿಂದ 20 ಕಿಲೋಮೀಟರ್ ಅಷ್ಟು ದೂರ ಬಂದು, ಅಲ್ಲಿ ನಮಗೆ ಇನ್ನೇನಾದ್ರು ಬೇಕಾದ್ರೆ ದಾರಿಗೆ ನಮಗೆ ಕೊಡ್ತೇವೆ ಅಂತ ಹೇಳಿ ಬಹುಶಃ 4 ಎಳನೀರು ಕೂಡ ಅಲ್ಲಿ ಹಾಕಿದ್ದಾರೆ ಅಂತ ಕಾಣುತ್ತೆ. ಅದೆಲ್ಲ ಮಾಡಿಸಿ ನಮ್ಮನ್ನು ಆಮೇಲೆ ಕಳಿಸಿಕೊಟ್ರು ನಾಂದೇಡ್ನ ಈ ಆಸ್ತಿಕರು. ಅವರಿಗೆ ಸಹಕಾರ ಕೊಟ್ಟಂಥ ಒಂದು 25ರಿಂದ 30 ಜನ, ಮುಖ್ಯವಾಗಿ ಮಾತೆಯರು ಸಹಕಾರ ಕೊಟ್ಟವರು. ಅವರ ಆ ಗುಣ ಎಂಥದ್ದು ಅಂದರೆ, ಅವ್ರು ಯಾಕೆ ಇವರೆಲ್ಲ ಸಹಕಾರ ಕೊಟ್ಟರು ಅನ್ನೋದನ್ನು ನಾನು ಹೇಳಲೇಬೇಕು. ಯಾಕಂದ್ರೆ ನಾವು ಇಲ್ಲೆಲ್ಲ ಭಾಳ ಜನ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಈಗ ಆ ಮಹಿಳೆ ಕೂಡ ಮಾಡಿದ್ದಾರೆ. ಅವರ ಸ್ಟೇಟಸ್ ನೀವು ಕೇಳಿದ್ದೀರ, ಈಗ ಡಾಕ್ಟ್ರ್ ಇದ್ದಾರೆ ಅವರು. ಅಷ್ಟಾದರೂ ಕೂಡ ಆ ದಿವಸ ಅವರೆಲ್ಲ ಮಾತೆಯರು ಸೇರಿದ್ದರು. ನಾನು ಕೂತಿದ್ದೆ, ಹೀಗೆ ಅವರಿಗೆಲ್ಲ ಕೃತಜ್ಞತೆ ಹೇಳೋ ಸಂದರ್ಭ ಆಗಿತ್ತು. ನಾನೊಂದು 4 ಮಾತು ಹೇಳಬೇಕು ಅಂತ ಅವ್ರ ಅಪೇಕ್ಷೆ ಇತ್ತು. ಕೂತಿದ್ದೆ ನಾನು. ಕೊನೆಗೆ ನಾನು ನಾರಾಯಣ ಸ್ಮರಣೆಯನ್ನು ಹೇಳಿದೆ, ಅವರು ಕೂಡ ಅದನ್ನು ಇದು ಮಾಡಿದರು. ಆಮೇಲೆ ಆ ಮೊಮೆಂಟೋ ಕೊಡೋ ಸಂದರ್ಭ ಬಂತಲ್ಲ, ಮೊಮೆಂಟೋ ಕೊಡೋ ಸಂದರ್ಭದಲ್ಲಿ ಈ ಇಬ್ಬರು ದಂಪತಿಗಳು ಅಲ್ಲಿ ಸ್ವತಃ ಇದ್ದುಕೊಂಡು ಒಬ್ಬೊಬ್ಬ ಮಹಿಳೆಯ ಪರಿಚಯವನ್ನು ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿಕೊಟ್ರು.
ವಿಶಿಷ್ಟವಾದ ರೀತಿಯಲ್ಲಿ ಎಲ್ರಿಗೂ ನಗು. ಏನು ಕಾರಣ ಅಂತಂದರೆ ಅವರಲ್ಲಿರುವ ಒಳ್ಳೆಯ ಗುಣವನ್ನು ಗುರುತಿಸಿ ಇವರಲ್ಲಿ ಇಂಥ ಗುಣ ಇದೆ, ಇವರು ಹೀಗಿದ್ದಾರೆ, ನಮ್ಮ ಈ ಕಾರ್ಯಕ್ರಮಕ್ಕಂತೂ ಪರಿಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ, ಈ ಥರ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಬೇಕಾದ್ರೆ ಅಷ್ಟೂ ಮಾತೆಯರ ಒಂದು ಪರಿಚಯವನ್ನು ಯಾವ ನಮ್ಮ ವೇದಾಂತ ಭಾರತೀಯ ಕಾರ್ಯಕರ್ತರು ಈವರೆಗೆ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಆದರೆ ಅವರು ಅದನ್ನು ಎಷ್ಟು ಕರಗತ ಮಾಡಿಕೊಂಡಿದ್ದಾರೆ. ಇದು ನಾವು ಕೊಟ್ಟ ಸಂಸ್ಕಾರ ಅಲ್ಲ, ಅವರದ್ದೇ ಸಂಸ್ಕಾರ. ಹಾಗಾಗಿ ಅಂಥ ಸ್ವಭಾವ ಇದ್ದಿದ್ದರಿಂದ ಈ ಎಲ್ಲ ಉಳಿದ ಮಾತೆಯರವರಿಗೆ ಸಹಕಾರ ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ಅಷ್ಟು ದೊಡ್ಡ ಒಂದು ಸಮಾರಂಭವನ್ನು ಅನಾಯಾಸವಾಗಿ ಅವರು ಯಶಸ್ವಿ ಮಾಡೋದಕ್ಕೆ ಕಾರಣ ಆಯಿತು. ಮತ್ತು ಅವರನ್ನೆಲ್ಲ ಕೊನೆಯವರೆಗೂ ಕೂತ್ಕೊಳಿಸಿ ಅವರಿಗೂ ಕೂಡ ಎಲ್ಲ ಸತ್ಕಾರವನ್ನೆಲ್ಲ ಮಾಡಿ ಇಬ್ಬರು ದಂಪತಿಗಳವರನ್ನೆಲ್ಲ ಬೀಳ್ಕೊಟ್ಟಿದ್ದಾರೆ. ಅಂಥ ಒಂದು ಕಾರ್ಯಕ್ರಮ ನಾಂದೇಡಿಂದು. ವರ್ಧಾ ಇದು ಮೊದಲನೇ ಬಾರಿಗೆ ನಾವು ಅಲ್ಲಿಗೆ ಕಾಲಿಟ್ಟಿದ್ದು. ಆ ಕಡೆ ಈ ಕಡೆ ಹೋಗೋ ಬರುವಾಗ ಕಳೆದ ಬಾರಲ್ಲಿ ನೋಡಿದ್ದು. ನಾಗಪುರದ ಪಕ್ಕದಲ್ಲೇ ಇದೆ, ಹೈವೇ ಪಕ್ಕದಲ್ಲೇ ಇದೆ ವರ್ಧಾ. ಬೇರೆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇಲ್ಲೆಲ್ಲ ವರ್ಧಾ ಹೆಸರು ನಾನು ಕೇಳಿದ್ದೇನೆ, ಆದರೆ ಆ ಜಾಗಕ್ಕೆ ಹೋಗಿರಲಿಲ್ಲ. ಈ ಬಾರಿ ಹೋಗಿದ್ದು. ಅದಕ್ಕೆ ಇವರೇ ಮತ್ತು ಡಾಕ್ಟರ್ ಮೇಘಾ ಕಮಲಾಪುರಕರ್. ಈ ಮೇಘಾ ಕಮಲಾಪುರಕರ್ ಗುಲ್ಬರ್ಗದಲ್ಲಿ ಇದ್ದರೂ ಕೂಡ ಇದೊಂದು ವಿಶೇಷ. ಈ ಡಾಕ್ಟರ್ ವೈಶಿಷ್ಟ್ಯ, ಅವರಿಗೆ ಇಡೀ ದೇಶಾದ್ಯಂತ ಅವರಿಗೆ ಸಂಪರ್ಕ ಇದೆ ಮತ್ತು ಅವರ ಮಾತನ್ನು ಕೇಳ್ತಾರೆ. ಹಿಂದೆ ನಾನು ವೈಷ್ಣೋದೇವಿಗೆ ಹೋದಾಗ ಅಲ್ಲೊಬ್ಬರು DC ಸಂಪರ್ಕ ಮಾಡಿದರು, ಜಮ್ಮುನಲ್ಲಿ, ಗುಲ್ಬರ್ಗಲ್ಲಿ, ಜಮ್ಮುವಲ್ಲಿ. ಆದರೆ ಫೋನ್ನ ಮುಖಾಂತರ ನಮ್ಮ ಗುರುಗಳು ಬರ್ತಾ ಇದ್ದಾರೆ, ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ಸಹಕಾರ ಕೊಡಿಸಿದ ಒಂದು ವ್ಯಕ್ತಿಯವರು. ಹಾಗೆ ಇಲ್ಲಿ ವರ್ಧಾದಲ್ಲಿ ಅತುಲ್ ಅಂತ ಒಬ್ಬರು ವ್ಯಕ್ತಿಯವರು ತಹಶೀಲ್ದಾರು. ಅವರು ಒಂದು ಸತ್ಸಂಗ ಒಂದು ಸಂಸ್ಥೆ ಇದೆ, ಅವರ ಒಂದು ಮಹಾರಾಜಂತ, ಅಲ್ಲಿ ಮಹಾರಾಷ್ಟ್ರದ ಮಹಾರಾಜರು, ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಆಸ್ತಿಕರ ಸಮೂಹ ಇದೆ. ಅದಕ್ಕೆ ವರ್ಧಾಕ್ಕೆ ಅವರು ಬಹಳ ಮುಖ್ಯರು ಮತ್ತು ಅವರ ಗುರುಗಳೊಟ್ಟಿಗೆ ಅವರು ಇದ್ದಾರೆ. ಅವರ ಮುಖಾಂತರ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದರು ವರ್ಧಾದಲ್ಲಿ. ಅತುಲ್ ಅಂದರೆ ಈಗ ಅಲ್ಲಿ ಶರ್ಟ್ ತೆಗೆದು ಬರೀ ಉತ್ತರಿ ಹಾಕ್ಕೊಂಡು ನನ್ನ ಮುಂದೆ ಇದ್ದ ಇವರೇ ಅತುಲ್. ತಹಶೀಲ್ದಾರ್ ಅಂದ ಮೇಲೆ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಇಲ್ಲಿ ನಮ್ಮ ತಹಶೀಲ್ದಾರ್ ಒಬ್ಬರು ಇದ್ದಾರೆ, ಕೂತಿದ್ದಾರೆ. ಹೇಗಿರ್ತಾರೆ ಸಾಮಾನ್ಯ ನೋಡಿ, ಆದರೆ ಈ ತಹಶೀಲ್ದಾರ್ ಹೇಗಿದ್ದಾರೆ ನೋಡಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನಾವದು ವರ್ಧಾ ಬಹಳ ಪ್ರಮುಖವಾದ ಒಂದು ಜಾಗ ಆದ್ದರಿಂದ ಅದನ್ನು 3-4 ದಿವಸ ಅಲ್ಲಿ ಇರಬೇಕು ಅಂತಲೇ ಯೋಚನೆ ಮಾಡಿದ್ದು. ಮತ್ತು ಏಕಾದಶಿ ಬಂತು ಅಂತ ಕಾಣುತ್ತೆ, ನಾನು ಅದನ್ನು ನೋಡಿ ಹೇಳ್ತೇನೆ ಮೇಲೆ. ಅವರು ಈ ಅತುಲ್ ಅನ್ನತಕ್ಕಂಥವರು ಅಷ್ಟು ದಿನ ಅವರ ಸ್ವಂತ ಜವಾಬ್ದಾರಿನ ಮರೆತೇ ಬಿಟ್ಟಿದ್ದರು. ಅವರ ಮನೆಯವರು ಅಧ್ಯಾಪಿಕೆ. ಅಲ್ಲಿಂದೊಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಕೂಲ್ ಇದೆ, ನಾವಿವಾಗ ಆ ಸ್ಕೂಲನ್ನು ನೋಡ್ತೇವೆ. ಅಲ್ಲಿ ಅಧ್ಯಾಪಕರು ಅವರು ಇಬ್ಬರು ರಜಾ ಹಾಕಿ ನಮ್ಮ ಈ ಎಲ್ಲ ವ್ಯವಸ್ಥೆಗೆ ಯೋಚನೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ವರ್ಧಾದಲ್ಲಿ ಯಾವ ಸಂಘ ಸಂಸ್ಥೆಗಳ ಪ್ರಮುಖರಿದ್ದಾರೋ, ಯಾವ ಜಾತಿಗಳ ಪ್ರಮುಖರಿದ್ದಾರೋ ಅವರೆಲ್ಲರನ್ನ ಅಲ್ಲಿಗೆ ಬರಮಾಡಿ ಅವರನ್ನು ಪರಿಚಯ ಮಾಡಿ ನಮಗೆಲ್ಲ ಅವ್ರ ಬಗ್ಗೆ ಹೇಳಿ, ನಮ್ಮ ಕಡೆಯಿಂದ ಅವರಿಗೆ 4 ಮಾತು ಹೇಳಿಸಿ, ನಾವು ವರ್ಧಾದ ಜನ ನಾವು ತಯಾರಿದ್ದೇವೆ, ಯಾವ ರೀತಿ ಅಭಿಯಾನ ಬೇಕಾದರೂ ನಾವು ಮಾಡೋಣ ಅಂತ ಅವ್ರ ಮುಖಾಂತರ ಹೇಳೋ ಹಾಗೆ ಮಾಡಿ ಕಾರ್ಯಕ್ರಮವನ್ನು ಒಂದು ರೂಪಿಸಿದರು. ಅವರ ಮನೆಯವರು ಎಲ್ಲಿ ಅಧ್ಯಾಪಕರಾಗಿದ್ದಾರೋ ಆ ಒಂದು ಸ್ಕೂಲು ಭಾಳ ದೊಡ್ಡ ಸ್ಕೂಲ್ ಅದು. ಅಲ್ಲಿ ಇವರೆಲ್ಲ ರಾಜಸ್ಥಾನದಲ್ಲೂ ಮೂಲತಃ, ಆದರೆ ಇಲ್ಲೆಲ್ಲ ಬಂದು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಜನ, ಭಾಳ ಗಟ್ಟಿಮುಟ್ಟಿ ಜನ. ಒಂದು ಸ್ಕೂಲಿದೆ ಅವರದ್ದು, ರೆಸಿಡೆನ್ಷಿಯಲ್ ಸ್ಕೂಲ್, ಅದು ಭರ್ಜರಿ ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲು. ಅಲ್ಲಿ ಸ್ತೋತ್ರವನ್ನು ಹೇಳಿಕೊಟ್ಟಿತ್ತು. ಆ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಇದು ಸ್ಕೂಲ್ ನೋಡಿ, ಈಗ ನೋಡಿ, ಜಾಜು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೆಸರು. ಗೇಟ್ ನೋಡಿದರೆ ನಿಮಗೆ ಸುಮಾರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು, ಸ್ಕೂಲ್ ಹೇಗಿರ್ಬೋದು ಅಂತ. ಇಲ್ಲಿ ಈಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಇಲ್ಲೂ ಅಷ್ಟೇ ಒಳಗಡೆ ಗಂಭೀರ ಎಲ್ಲ ಭಾರತೀಯ ಸಂಪ್ರದಾಯ, ಚಪ್ಪಲ್ ಗಿಪ್ಪೆಲ್ಲ ದೂರವೇ ಇಡಬೇಕು, ಮತ್ತು ಪ್ರಾರ್ಥನೆ ಮೊದಲಾದ್ದೆಲ್ಲ ಇದೆಲ್ಲ ಅಲ್ಲಿ LKG ಅಲ್ಲಿಗೆ ನನ್ನ ಕರ್ಕೊಂಡು ಹೋದರು. ಸರಿ, ಆ ಮಕ್ಕಳಿಗೆಲ್ಲ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸಿದರು. ಆಮೇಲೆ ಆ ಮಕ್ಕಳಿಗೆಲ್ಲ ನಾನು ಕೂಡ ಕೊಟ್ಟೆ, ಅವರೇನೋ ಒಂದು ಅಲ್ಲಿ ಇಟ್ಕೊಂಡಿದ್ದರು ಕೊಡೋದಕ್ಕೋಸ್ಕರ, ಅದನ್ನು ನಾನು ಕೊಟ್ಟೆ. ಇದೆಲ್ಲ LKGಯ ಒಂದು ಇದು ಅವರಿಗೆಲ್ಲ
ಅಲ್ಲಿ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ದಾರೆ, ಊಟದ್ದು ಇನ್ನೊಂದು ಮತ್ತೊಂದು ಮೊದಲೊಂದು ಅಂತ ತೋರಿಸ್ತಾ ಇದ್ದಾರೆ. ಇದು ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಂದರೆ ಈಜು ಕೊಳ, ಅದರ ಒಂದು ದೃಶ್ಯವನ್ನು ತೋರಿಸ್ತಾರೆ. ಆ ಮಕ್ಕಳಿಗೆಲ್ಲ ಏನೇನು ಬೇಕೋ ಆ ಮಕ್ಕಳಿಗೆ ಅದೆಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ನಾನು ಹೇಳಿದೆ, ಭಾಳ ಸಂತೋಷಪಟ್ಟು, ಇನ್ನು ವರ್ಧಕ್ಕೆ ಬಂದರೆ ಸ್ವಲ್ಪ ನಾನು ಈಜಿ ಬಿಡ್ತೇನೆ, ಇಲ್ಲಿ ನನಗೂ ಈಜಬೇಕು ಅಂತ ಭಾಳ ಆಸೆ ಇದೆ, ಭಾಳ ವರ್ಷ ಆಯ್ತು ನಾನು ಈಜಿದೆ ಅಂತ ಹೇಳಿದೆ. ಭಾರಿ ಖುಷಿಪಟ್ಟರು. ಖಂಡಿತ ಬನ್ನಿ, ಈಜೋದಕ್ಕೋಸ್ಕರ ಬಂದು ಇಲ್ಲಿ ಉಳ್ಕೊಂಡು ಬಿಡಿ ನೀವು ಒಂದು 3-4 ದಿವಸ, ಏನು ತೊಂದರೆ ಇಲ್ಲ ಅಂತಂದರು. ಆದರೆ ಅದಕ್ಕಿಂತ ಮುಖ್ಯವಾದ್ದು ಆ ವ್ಯವಸ್ಥಾಪಕರುಗಳು ನಾನು ಕಾರಿಗೆ ಹತ್ತಿರ ಬರುವಾಗ ನಮ್ಮವರ ಹತ್ರ ಕೇಳಲಿಕ್ಕೆ ಶುರು ಮಾಡಿದರು. ಅವರು ಏನು ಕೇಳಿದರು ಅಂದರೆ, ಅಲ್ಲ ಇವರು ಸ್ವಾಮಿಗಳು ನಾವೆಲ್ಲ ಕರೆದ್ರೆ ಬರ್ತಾರಾ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ನಮ್ಮಲ್ಲಿ ಹರಿಪ್ರಕಾಶ್ ಇವರೆಲ್ಲ ಇದ್ದವರು ಉತ್ತರ ಕೊಟ್ಟರು, ಏನು ವಿಷಯ, ನೀವು ಯಾಕೆ ಕರಿತೀರಾ, ಹಾಗೆಲ್ಲ ಸುಮ್ಮನೆ ಕರೆದ್ರೆ ಬರೋದಿಲ್ಲ, ಶಂಕರಾದಿ ಕರೆದ್ರೆ ಬರ್ತಾರೆ. ಅಲ್ಲಲ್ಲ ಅವರ ಪೂಜೆ ಇನ್ನೊಂದು ಮತ್ತೊಂದು ಇದೆಲ್ಲ ನಾವು ಕೂಡ ವ್ಯವಸ್ಥೆ ಮಾಡಬಹುದಾ, ಎಷ್ಟು ಖರ್ಚು ಬರುತ್ತೆ ಅವರನ್ನು ಒಂದು ಸಾರಿ ಕರಿಬೇಕು ಅಂದರೆ, ನೀವು ಮಾಹಿತಿ ಕೊಡಿ, ನಾವು ಮುಂದಿನ ಸಲ ಆದರೂ ಮಾಡಬೇಕು, ಈ ಸಾರಿ ಯಾಕೋ ನಮಗೆ ಸಮಾಧಾನ ಇಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿದ್ದು ಅಂತೆಲ್ಲ ಹೇಳಿದ್ರಂತೆ. ಆಮೇಲೆ ನಮ್ಮವರೆಲ್ಲ ಹೇಳಿದರು, ಇಲ್ಲ ಹೀಗಿದೆ 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 ಅಂತೆಲ್ಲ ಹೇಳಿದರು. ಆಮೇಲೆ ಧೈರ್ಯ ಮಾಡಿ ಬಂದು ನನಗೆ ಹೇಳಿದರು, ಸ್ವಾಮೀಜಿ ನೀವು ಮುಂದೆ ಬಂದಾಗ ಮತ್ತಿನ್ನು ಅಲ್ಲಿ ಎಲ್ಲ ಎಲ್ಲೂ ಸಂಪರ್ಕ ಮಾಡಬೇಡಿ, ನಿಮಗೆ ನಾವು ವ್ಯವಸ್ಥೆ ಮಾಡ್ತೇವೆ, ಇಲ್ಲಿ ವಾಸ ಮಾಡ್ತೀರಿ ಅಂದರೆ ಇಲ್ಲಿ ವಾಸ ಮಾಡಿ, ಇಲ್ಲ ಅಲ್ಲಿ ವರ್ಧಾದಲ್ಲೇ ಮಾಡಬೇಕು ಅಂದರೆ ಅಲ್ಲಾದ್ರೂ ನಾವು ಮಾಡ್ತೇವೆ. ಇದು ಒಂದು. ಎರಡನೇದ್ದು, ನಮ್ಮ ಕಮ್ಯುನಿಟಿ ಏನಿದೆ, ನಮ್ಮ ಕಮ್ಯುನಿಟಿ ದೇಶಾದ್ಯಂತ ಹರಡಿದೆ. ಎಲ್ಲ ಪ್ರಮುಖವಾದ ಊರುಗಳಲ್ಲಿ ನಮ್ಮ ಕಮ್ಯುನಿಟಿ ಇದ್ದೇ ಇದೆ, ಮತ್ತು ಅವರೆಲ್ಲ ಸಂಪರ್ಕ ನಮಗಿದೆ. ಹಾಗಾಗಿ ನೀವು ಎಲ್ಲೇ ಹೋದಾಗಲೂ ಕೂಡ ನಿಮಗೆ ಏನಾದ್ರು ಸಮಸ್ಯೆ ಬಂತು ಅಂತಂದರೆ ಒಂದು ಸಂಪರ್ಕ ನಮಗೆ ಮಾಡಿ, ನಾವು ನಮ್ಮ ಸಮಾಜದ ವ್ಯಕ್ತಿಗಳ ಮೂಲಕ ನಿಮಗೆಲ್ಲ ಸಹಕಾರನ ಕೊಡೋದಕ್ಕೆ ನಾವು ಬದ್ಧರಿದ್ದೇವೆ, ನಮ್ಮ ಫೋನ್ ನಂಬರು ಇದೆಲ್ಲ ಬರ್ಕೊಂಡ್ಬಿಡಿ ಅಂಥೇಳಿ ನಮ್ಮವರಿಗೆಲ್ಲ ಅವರ ಫೋನ್ ನಂಬರು ಇದೆಲ್ಲ ಕೊಟ್ಟಿದ್ದಾರೆ. ಇದು ಅವರ ಕುಟುಂಬದವರು ಆಮೇಲೆ ಬಂದು ಎಲ್ಲ ಮಾಡ್ತಾ ಇರೋದು. ಇದು ಅದರ ಪ್ರಮುಖರವರು, ಈ ಒಂದು ಜಾಜು ಇಂಟರ್ನ್ಯಾಷನಲ್ ಸ್ಕೂಲ್ನ ಒಂದು ಪ್ರಮುಖರು. ಇದು ಅವರು ನಿರೂಪಣೆ ಮಾಡ್ತಕ್ಕಂಥ ಅಧ್ಯಾಪಿಕೆ. ಅತುಲ್ಯವರ ಮನೆಯವರ ನಿರೂಪಣೆ ಮಾಡಿದ್ದು. ಮಕ್ಕಳು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲೂ ಕೂಡ ಅಷ್ಟೇ ತಬಲಾ ಇದನ್ನೆಲ್ಲ ಜೋಡಿಸಿ ಸ್ತೋತ್ರವನ್ನು ಸಮರ್ಪಣೆ ಮಾಡಿದ್ದಾರೆ. ಕೆಲವು ಕಡೆ ಸಾಧ್ಯವಾದಲ್ಲಿ ಸಮಯ ಇದ್ದಾಗ ಪ್ರಶ್ನೋತ್ತರವನ್ನು ನಾನು ಮಾಡ್ತಾಯಿದ್ದೆ. ಅಂದರೆ ಒಂದು 3-4 ಪ್ರಶ್ನೆ ಕೇಳೋದು, ಅವ್ರು ಏನು ಹೇಳ್ತಾರೋ ನೋಡೋದು ಇದೆಲ್ಲ ಮಾಡಿದ್ದೆ. ಹಾಗೆ ಇಲ್ಲೂ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ, ಭಾಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದರು ಧೈರ್ಯವಾಗಿ. ನಮ್ಮ ಕೃಷ್ಣರಾಜ ನಗರದಲ್ಲಿಯೂ ಕೂಡ ಕಿಶೋರ ಸುಧಾ ಮತ್ತು ವಿದ್ಯಾರ್ಥಿಗಳ ಕಾರ್ಯಕ್ರಮ ಎಲ್ಲ ಆಗಿದೆ. ದಮ್ಮಯ್ಯ ಅಂದರೆ ಒಬ್ಬ ಕೂಡ ಹೀಗೆ ನಮಸ್ಕಾರ ಮಾಡಿ ಕೂತ್ಕೊಂಡಿದ್ದು ನನ್ನ ಗಮನಕ್ಕೆ ಬಂದಿಲ್ಲ ಇವರಿಗೆ. ಆದರೆ ಅಲ್ಲಿಯ ಜನ, ಅವರ ಶ್ರದ್ಧಾಭಕ್ತಿ ಹೇಗಿದೆ ನೋಡಿ. ಆ ಸ್ತೋತ್ರ ಪೂರ್ತಿ ಮುಗಿಯೋ ತನಕ ಕೂಡ ಆ ಮಕ್ಕಳು ಪಾಪ ನಮಸ್ಕಾರ ಮಾಡಿಯೇ ಕೂತ ಶ್ಲೋಕವನ್ನು ಸಮರ್ಪಣೆ ಮಾಡಿದರು. ಇದು ಅನೇಕ ಕಡೆಗಳಲ್ಲಿ ನಾವು ಇದನ್ನು ನೋಡ್ಬೋದು. ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಇನ್ನೂ ಅನೇಕ ಸ್ಕೂಲ್ಗಳಲ್ಲಿ ಕೂಡ ಇದನ್ನು ಈ ಸಂಸ್ಕಾರವನ್ನು ಕಾಣ್ಬೋದು. ನಮ್ಮಲ್ಲಿ ಮಾತ್ರ ಇಲ್ಲ ಅನ್ನೋದು ದುಃಖದ ಸಂಗತಿ ಅಷ್ಟೇ. ಇನ್ನು ಉಳಿದಂತೆ ನಾಳೆ ಪರವಾಗಿಲ್ಲ, ನಾಳೆ ಮುಂದುವರಿಸ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.